ನಮಸ್ಕಾರ. ಅಖಾಡ ಬಿಗ್ ಫೈಟ್ ಡಿಬೇಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕ್ರಾಂತಿ 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 ಕಳೆದ 3-4 ತಿಂಗಳಿಂದ ಬಹಳ ಚರ್ಚೆ ಆಗ್ತಿರುವಂಥ ಪದ ಇದು. ಯಾಕೆಂದರೆ ಬೆಳಗ್ಗೆದ್ರೂ ಕ್ರಾಂತಿ, ರಾತ್ರಿ ಮಲಗುವಾಗಲೂ ಕೂಡ ಕ್ರಾಂತಿ ಅನ್ನುವಂಥ ಪದ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗ್ಬಿಟ್ಟಿದೆ. ಸೆಪ್ಟೆಂಬರ್ ಹೋಯಿತು, ಅಕ್ಟೋಬರು ಮುಗಿತು, ನವಂಬರ್ ತಿಂಗಳ ಶುರುವಾಗಿದೆ. ಈಗ ನವಂಬರ್ ಕ್ರಾಂತಿ ಫಿಕ್ಸು ಅನ್ನುವಂಥ ಚರ್ಚೆಗಳು ಜೋರಾಗಿದೆ. ಆ ಬಿರುಗಾಳಿ ಮತ್ತಷ್ಟು ಬೀಸೋಕೆ ತಯಾರಾಗಿದೆ. ಯಾಕೆಂದರೆ ಆ ರೀತಿಯಾದಂಥ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರ ಹೇಳಿಕೆಗಳು ಅದಕ್ಕೆ ರೆಕ್ಕೆ ಪುಕ್ಕವನ್ನು ಕೊಡ್ತಾ ಇದ್ದಾವೆ. ಕೆಲವು ರಾಜಕೀಯ ಪಲ್ಲಟಗಳಾಗುವಂಥ ಸಾಧ್ಯತೆಗಳೇನು ಕಂಡು ಬರ್ತಿದೆ ಅಂತೆ. ರೀಶಫಲ್ ಅಂತರೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹಲವು ಜನ ಸಚಿವರು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಬಂದಿರೋದು CM ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಯಾರು CM ಆಗಬಹುದು? DK ಶಿವಕುಮಾರ್ ಅವರಂತರೂ ಈಗ ಹಠಕ್ಕೆ ಬಿದ್ದವರಂತೆ ಡೆಲ್ಲಿ ಟೂರನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ನಾಳೆ ಹೋಗ್ತಾ ಇದ್ದಾರೆ. ದಲಿತ CM ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ CM ಕೂಗು. ಹಾಗಾಗಿನೇ ಒಬ್ಬರು ವೈಲೆಂಟ್ ಆಗಿದ್ದಾರೆ, ಇನ್ನೊಬ್ರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಆದರೂ ಕೂಡ ಹೈಕಮಾಂಡ್ ಯಾಕೆ ಇನ್ನೂ ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದೆ? ಯಾಕೆ ಇದನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ BJP ವಕ್ತಾರರಾಗಿರುವಂಥ ಗೋವಿಂದರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಅಬ್ದುಲ್ ಮುನೀರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ನವಂಬರ್ ಕ್ರಾಂತಿ ನಿಜಕ್ಕೂ ಆಗುತ್ತಾ ಅನ್ನುವಂಥ ಒಂದು ಚರ್ಚೆ. ಅದರ ಜೊತೆಗೆ ನವಂಬರ್ 21ಕ್ಕೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ವರದಿ ಕೂಡ ಒಂದು ಪತ್ರಿಕೆಯಲ್ಲಿ ಬಂದಿದೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೇವಲ ಇದು ಊಹಾಪೋಹ ವದಂತಿ ಅಂತೀರಾ? ನಿಜಕ್ಕೂ ಆ ರೀತಿ ಬೆಳವಣಿಗೆ ತಮ್ಮ ಪಕ್ಷದಲ್ಲಿ ಆಗ್ತಿದೆ ಅಂತೇಳಿ? ಎಲ್ಲಿನೂ ಸಹ ಮಾನ್ಯ DK ಶಿವಕುಮಾರ್ ಅವರು ನಾನು 21ಕ್ಕೆ ಪ್ರಮಾಣ ವಚನ ತಗೋತೀನಿ ಅಂತ ಹೇಳಿಲ್ಲ. ಯಾವುದೋ ಒಬ್ಬ ಪತ್ರಿಕೆಯವರು ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾರು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಉತ್ತರ ಕೊಟ್ಟಿದ್ದಾರೆ. ಪ್ರಭು ಅವರೇ, ನಾನು ಏನು ಹೇಳ್ತಾ ಇರೋದಂದರೆ, ಇದು ಯಾವುದೇ ಕ್ರಾಂತಿಯೋ ಅಥವಾ ಇನ್ನೊಂದೋ ಅಲ್ಲ. ಇದನ್ನು ದಿಸ್ ಇಸ್ ದ ಪ್ಯೂರ್ಲಿ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ನಾನು ಹೇಳೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ನ ನಾಯಕರು ಮಾತಾಡ್ತಾ ಇರಬೇಕಾದ್ರೆ, ಅದು ಪಕ್ಷದ ಅಧ್ಯಕ್ಷರೇ ಆಗಿರ್ಬೋದು, ಮುಖ್ಯಮಂತ್ರಿಗಳೇ ಆಗಿರ್ಬೋದು, ಅಥವಾ ಮಂತ್ರಿಗಳೇ ಆಗಿರ್ಬೋದು, ಅಥವಾ ಶಾಸಕರೇ ಆಗಿರ್ಬೋದು, ಯಾರೂ ಸಹ ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೇಳಿ ಆದರೂ ಸಹ ಕೊನೆಗೆ ಅವ್ರು ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಅದು ಏನಿದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮ ಕೈಯಲ್ಲಿ ಏನಿಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳುವಂಥದ್ದು. ಆದ್ದರಿಂದ ಇದರಲ್ಲಿ ಯಾವುದೇ ಥರ ಘರ್ಷಣೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಅನ್ನೋ ಪ್ರಶ್ನೆ ಬರೋದಿಲ್ಲ. ನಾನು ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, DK ಶಿವಕುಮಾರ್ ಬಣದವರು ನಮ್ಮ ನಾಯಕರು ಆಗ್ತಾರೆ ಅಂತಾರೆ. ಜಮೀರ್ ಅಹಮದ್ ಅವರು ಇವತ್ತು ಹೇಳಿದ್ರೆ 2028 ಸಿದ್ದರಾಮಯ್ಯ ಇರ್ತಾರೆ ಅಂತ. ಇದಲ್ವಾ ಹಾಗಾದ್ರೆ? ಒಂದು ಲಾಜಿಕ್ ನಾವು ಅರ್ಥ ಮಾಡ್ಕೋಣ. ಒಮ್ಮೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಯಾವುದೇ ಮುಖ್ಯಮಂತ್ರಿಯೂ ಸಹ ನಾನು ಇಲ್ಲ, ನನ್ನನ್ನು ಬದಲಾಯಿಸಬಹುದು, ನಾನು ಇಳಿತೀನಿ ಅನ್ನುವಂಥದ್ದು ಯಾವ ಮುಖ್ಯಮಂತ್ರಿಗಳು ಹೇಳೋದಿಲ್ಲ. ಇನ್ನೊಮ್ಮೆ ಶಾಸಕರು ಮತ್ತೆ ಹೈಕಮಾಂಡ್ ತೀರ್ಮಾನ ಬರುವ ತನಕ ಇಲ್ಲ, ಅವರಿಗೆ ಅದು ಅವ್ರದ್ದೊಂದು ದೃಢ ಸಂಕಲ್ಪ ಇರುತ್ತೆ, ಇಲ್ಲ ನಾನು ಮುಂದುವರಿತೀನಿ ಅನ್ನುವಂಥದ್ದು. ಮತ್ತೆ ಯಾರೇ ಮಾತಾಡಿದ್ರು ಸಹ ಇಲ್ಲ ಸಿದ್ದರಾಮಯ್ಯ ನಮ್ಗೆ ಗೊತ್ತಿಲ್ಲ. ಯಾವುದೇ ಶಾಸಕರಿಗೂ ಸಹ ಈ ಬದಲಾವಣೆ ವಿಷಯ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಸಹಜವಾಗಿ 5 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಎರಡನೇದಾಗಿ DK ಶಿವಕುಮಾರ್ ಅವರು ಸಮರ್ಥವಾಗಿ 6ನೇ ವರ್ಷಕ್ಕೆ ಅಧ್ಯಕ್ಷರಾಗಿ ಪಾರ್ಟಿಯನ್ನು ಮುನ್ನಡೆಸಿದಂಥವ್ರು. ಅವರಿಗೆ ಇರುವಂತಹ ಮಹತ್ವಾಕಾಂಕ್ಷೆಗಳನ್ನ ಒಂದು ವೇಳೆ ಅವ್ರು ಕೇಳಿದ್ರು ಅಂತ ಅಂದ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗು, ಅದ್ರಲ್ಲಿ ತಪ್ಪೇನಿದೆ? ಅಥವಾ ಇನ್ನೊಬ್ರು ಯಾರೋ ಕೇಳಿದ್ರು, ದಲಿತ CM ವಿಷಯ ಬರ್ತಾ ಇದೆ ಅಂತ ಆದ್ರೆ ಯಾಕಾಗಬಾರದು? ಇದನ್ನ ನಾನು ಹೇಳ್ತೇವೆ. ಇದು ಎಲ್ಲದೂ ಸಹ ಚರ್ಚೆ ನಡೆದಾಗ ಯಾರೋ ಒಬ್ಬರ ಬಗ್ಗೆ ಇನ್ನೊಬ್ರು ಹಗುರವಾಗಿ ಮಾತನಾಡುವಂತದ್ದು, ಇನ್ನೊಬ್ರು ತೇಜವಧೆ ಮಾಡುವಂತದ್ದು, ಅಥವಾ ಹೈಕಮಾಂಡ್ ಬಗ್ಗೆ ಹಗುರವಾಗಿ ಮಾತಾಡುವಂತ ಪ್ರಶ್ನೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿಲ್ಲ. ಅವರ ಒಳಗಿರುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ, ಅದನ್ನೇ ಹೇಳಿದ್ದು, ಅದು ಬ್ಯೂಟಿ ಆಫ್ ಇಂಟರ್ನಲ್ ಡೆಮೋಕ್ರಸಿ ಅಂತ. ಅದು ನಡಿಬೇಕು, ಒಂದು ಆರೋಗ್ಯಕರ. ಇದು ಡಿಕ್ಟೇಟರ್ಶಿಪ್ ಅಲ್ಲ. ನಮ್ಮ ಪಕ್ಷ ಸರ್ವಾಧಿಕಾರದಿಂದ ನಡೀತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಅತ್ಯಂತ ಯಶಸ್ವಿಯಾದಂತಹ ಆಡಳಿತವನ್ನ 2 ಬಾರಿ ಕೊಡ್ತಾ ಇದ್ದಾರೆ. ಆದ್ರಿಂದ ಯಾರು ಸಹ ಸಿದ್ದರಾಮಯ್ಯನವ್ರ ಕಡೆಗೆ ಬೆರಳು ತೋರಿಸುವಂತ ಪ್ರಶ್ನೆ ಇಲ್ಲ. ಹಾಗಂತ ಎಲ್ಲದೂ ಅಧಿಕಾರದಲ್ಲಿ ನಾನೇ ಇರಬೇಕು ಅಂತ ಅವ್ರು ಹೇಳ್ತಾನೂ ಇಲ್ಲ. ಅವ್ರು ಹೇಳ್ತಾ ಇರೋದೇನು? ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ನೀವು ಮುಂದುವರಿಬೇಕು ಅಂದ್ರೆ ಮುಂದುವರಿತೀವಿ, ಇಲ್ಲ ಹೈಕಮಾಂಡ್ ಅವರು ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ನಾವು ಅವಕಾಶ ಕೊಡಕ್ಕೆ ತಯಾರಿದ್ದೀವಿ. ಇದರಿಗಿಂತ ಸ್ಪಷ್ಟವಾದಂತಹ ಕ್ಲಾರಿಟಿ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ. ಅದಕ್ಕಿಂತ ಹಿಂದೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಿದ್ರು, ಅದಾದ ಮೇಲೆ ಹೈಕಮಾಂಡ್ ಅಂತ ಬಂದ್ರು. ಅಂದ್ರೆ ಹೈಕಮಾಂಡ್ ಈಗ ಒತ್ತಡವನ್ನು ಹಾಕ್ತಿದೆ, ಕೆಳಗಿಳಿರಿ ಅಂತ ದೂಡುವಂತ ಪ್ರಯತ್ನಗಳು. ಅದು ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ
ಪಕ್ಷಕ್ಕೆ ಎಷ್ಟು ಅನುಕೂಲ ಆಗಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡಿಗೂ ಗೊತ್ತಿದೆ. ಒಂದು ಅರ್ಥ ಮಾಡ್ಕೋಬೇಕು, ಮಾನ್ಯ ಸಿದ್ದರಾಮಯ್ಯನವರಿಂದ ಪಕ್ಷಕ್ಕೂ ಅಷ್ಟೇ ಅನುಕೂಲ ಆಗಿದೆ, ಹಾಗೆ ಮಾನ್ಯ ಸಿದ್ದರಾಮಯ್ಯವರಿಗೂ ಅರಿವಿದೆ. ನಾನು JDS ನಲ್ಲಿದ್ದು ಅಥವಾ ಇನ್ನೊಂದು ಪಕ್ಷದಲ್ಲಿ ಇದ್ದಿದ್ರೆ ನಾನು 2 ಅವಧಿಗೆ ವಿರೋಧ ಪಕ್ಷದ ನಾಯಕರಾಗಿ 2 ಅವಧಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನ ಖಂಡಿತವಾಗ್ಲೂ ನನಗೆ ಕಾಂಗ್ರೆಸ್ ಒದಗಿಸಿಕೊಟ್ಟಿರೋದ್ರಿಂದ ಆ ಕೃತಜ್ಞತಾ ಭಾವ ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರಲ್ಲೂ ಇರೋದ್ರಿಂದ ಇಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲ. ಸ್ಪಷ್ಟ ಇದೆ, ಕಾರ್ಯಕರ್ತರಿಗೂ ಗೊತ್ತಿದೆ ಮಾನ್ಯ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಸಂಘಟನೆಗೆ ಎಷ್ಟು ಬಲ ಬಂದಿದೆ ಅಂತ. ಹಾಗೆ ಸಿದ್ದರಾಮಯ್ಯನವರು ಹಾಗೆ ಸಿದ್ದರಾಮಯ್ಯನವರ ಫಾಲೋವರ್ಸ್ನವರಿಗೂ ಗೊತ್ತಿದೆ, ಸಿದ್ದರಾಮಯ್ಯನವರಿಗೆ ಇಷ್ಟೊಂದು ಆ ಅಧಿಕಾರವನ್ನು ಬೇರೆ ಯಾವ ಪಕ್ಷ ಕೊಡಕ್ಕೆ ಸಾಧ್ಯ ಇರಲಿಲ್ಲ, ಕಾಂಗ್ರೆಸ್ ಕೊಟ್ಟಿದೆ ಅನ್ನುವ ಸ್ಪಷ್ಟತೆ ಎಲ್ಲರಲ್ಲೂ ಇದೆ. ಅಂದ್ರೆ ನೀವೀಗ ಬೇರೆ ಪಕ್ಷದಿಂದ ಬಂದು ಇಲ್ಲೆಲ್ಲ ಅನುಭವಿಸ್ತಾ ಇದ್ರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಅನುಭವಿಸ್ತಾ ಇರುವಂತದ್ದಲ್ಲ, ಗೊತ್ತಾಗುತ್ತೆ. ಇಲ್ಲ ಅವರು ಬಂದು ಅನುಭವಿಸ್ತಾ ಇರೋ ನಾವಾಗೆ ಕರ್ಕೊಂಡ್ ಬಂದಿರುವಂತ ಪಕ್ಷದ ಹಿಂದೆ ಒಂದು ಶಕ್ತಿ ಇದೆ, ಮಣೆ ಹಾಕಿದೆ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ರಾಮಯ್ಯನವರ ಹಿಂದೆ ಒಂದು ಅಹಿಂದ ಶಕ್ತಿ ಇದೆ ಅನ್ನೋದನ್ನ ಅಲ್ಲಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸನ್ಮಾನ್ಯ ದೇವೇಗೌಡರು ಅವ್ರನ್ನ JDS ಪಕ್ಷದ ಹೊರಗಡೆ ಯಾಕೆ ಹಾಕಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಕೇವಲ ಅಹಿಂದ ಸಂಘಟನೆಗಳನ್ನ ಸೇರಿಸ್ಕೊಂಡು ಅವರಿಗೆ ಅನ್ಯಾಯ ಆಗದ ಇರುವ ರೀತಿಯಲ್ಲಿ ಅವರಿಗೆ ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ ಅಂದಾಗ ಅವ್ರನ್ನ ಹೊರಗಡೆ ಹಾಕಿದ್ರು. ಆ ಕಾರಣಕ್ಕೆ ಕಾಂಗ್ರೆಸ್ ಅದನ್ನು ಸಮರ್ಥವಾಗಿ ಬಳಸ್ಕೊಂಡಿದೆ. ಸಿದ್ದರಾಮಯ್ಯನವರಿಗೂ ಅವಕಾಶ ಸಿಕ್ಕಿದೆ, ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ಸಿಗೂ ಸಹ ಒಳಿತಾಗಿದೆ. ಎಸ್ ಸರ್. ಗೋವಿಂದರಾಜ್ ಸರ್, ಈಗ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಯಾರು ಮಧ್ಯ ಪ್ರವೇಶ ಮಾಡ್ತಿಲ್ಲ, ಈ ಘರ್ಷಣೆಗೆ ಬ್ರೇಕ್ ಹಾಕ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮುಗೀತು, ಯಾವುದು ಕಿತ್ತಾಟ ಬೇಡ, 5 ವರ್ಷ ಇವರೇ ಇರ್ತಾರೆ ಅಥವಾ ಬದಲಾವಣೆ ಆಗುತ್ತೆ ಅಂತೇಳಿ. ಮಧ್ಯ ಪ್ರವೇಶ ಮಾಡಬೇಕು ಈ ಟೈಮಲ್ಲಿ ಅನ್ನೋದು ಒಪ್ಕೋತೀರಾ ನೀವು? ಸರ್ ನೋಡಿ, ಇವತ್ತು ಹೈಕಮಾಂಡ್ಗೆ ಏನಾದರೂ ಒಂದು ಕ್ಲಾರಿಟಿ ಮಾಡಬೇಕು ಅಂತ ರಾಜ್ಯದ ಜನತೆ ಮುಂದೆ ಮಾಡಿದರೆ ಭವಿಷ್ಯ ಕ್ಲಿಯರ್ ಆಗ್ತಾಯಿತ್ತು. ಇಲ್ಲಿ ಕಳೆದ 3 ತಿಂಗಳ ಹಿಂದೆನೇ ಸನ್ಮಾನ್ಯ ರಾಜಣ್ಣವರು ಒಂದು ಸ್ಪಷ್ಟವಾಗಿ ನವೆಂಬರ್ಗೆ ಒಂದು ದೊಡ್ಡ ಕ್ರಾಂತಿನೇ ಆಗ್ಬೋದು ಅಂತ ಅವಾಗಲೇ ಒಂದು ಸೂಚನೆ ಕೊಟ್ಟಿದ್ರು. ಹೀಗೆ ಆಗ್ಬೋದು, ಎಲ್ಲ ಒಂದ್ ಕಡೆ ಯಾರೋ ನಡೆಯುತ್ತೆ, ಏನೋ ಒಂದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅದು ಗುಂಬನ್ನ ಹಾಗೆ ಕೂರ್ಸ್ಕೊಂಡ್ಬಂದ್ರು. ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸುತ್ತಮುತ್ತ ಇರ್ತಕ್ಕಂಥ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅವರು ಕೂಡ ಹೇಳಕ್ ಸ್ಟಾರ್ಟ್ ಮಾಡಿದ್ರು, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಸತೀಶ್ ಜಾರಕಿಹೊಳಿ ಇರ್ಬೋದು, ಮತ್ತು MB ಪಾಟೀಲ್ ಇರ್ಬೋದು, ಅದೇ ರೀತಿ ಇದಕ್ ಮುಂಚೆ ದೇಶಪಾಂಡೆನೂ ಕೂಡ ಹೇಳೋವಂಥ ಕೆಲಸ ಮಾಡಿದ್ರು. ಹೀಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರು ಬಂದು ಕೇಳೋವಂಥ ಪ್ರಶ್ನೆ ಮಾಡಲಿಲ್ಲ. ವಿರೋಧ ಪಕ್ಷ ಆಗಲಿ, ಜನರಾಗಲಿ, ಮತ್ತೊಬ್ಬರಾಗಲಿ ಯಾರು ಕೇಳೋವಂಥ ಪ್ರಶ್ನೆ ಮಾಡಲಿಲ್ಲ. ಆದರೆ ಇವ್ರದೇ ಶಾಸಕರುಗಳು ಇದನ್ನೇ ಹುಟ್ಟಾಕಿದಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, 5 ವರ್ಷಕ್ಕ, ಇಲ್ಲ 2 ವರ್ಷಕ್ಕ, 3 ವರ್ಷಕ್ಕ, ಈ ರೀತಿಯ ಒಂದು ಚರ್ಚೆಗಳನ್ನ ಸತತವಾಗಿ ನನಗನ್ಸುತ್ತೆ ಕಳೆದ 1 ವರ್ಷದಿಂದಲೂ ಇದು ಕೂಡ ನಡೀತಲೇ ಬಂತು. ಈಗ ಅದಕ್ಕೆ ಎಲ್ಲ ಒಂದ್ ಕಡೆ ಇಕ್ಬಾಲ್ ಹುಸೇನ್ ಇರ್ಬೋದು, ಅದೇ ರೀತಿ ಶಿವಗಂಗಾ ಬಸವರಾಜ್ ಇರ್ಬೋದು, ಬಾಲಕೃಷ್ಣ ಅವ್ರು ಇರ್ಬೋದು, ಕುಣಿಗಲ್ ರಂಗನಾಥ್ ಇರ್ಬೋದು, ನವೆಂಬರ್ಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಾಗ ಸಹಜವಾಗಿ ಈ ಗೊಂದಲ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅವ್ರದೇ ಪಕ್ಷದಲ್ಲಿ ಶಾಸಕರುಗಳಿಂದ ಮತ್ತೆ ಸಚಿವರುಗಳಿಂದ ಇದು ನಡೀತಲೇ ಇದೆ. ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಒಂದ್ಸರಿ ಹೈಕಮಾಂಡ್ ಒಪ್ಪದಾದ್ರೆ ನಾನೇ 5 ವರ್ಷ ಇರ್ತೀನಿ ಅಂತ ಹೇಳ್ತಾರೆ. ಇದ್ರ ಜೊತೆಯಲ್ಲಿ ನಾನೇ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತ ಯಾರು ಕೂಡ ಬೇರೆ ಇಲ್ದಲೇ ಇದ್ರು. ಎಲ್ಲ ಒಂದ್ ಕಡೆ ವಿರೋಧ ಗುಂಪಿನವರು ಎಲ್ಲ ಒಂದ್ ಕಡೆ ಇಲ್ಲ, ನಮ್ಮ ನಾಯಕರಾದಂತ DK ಶಿವಕುಮಾರ್ ಕೂಡ ಅವಕಾಶ ಒದಗಿ ಬರ್ತಾ ಇದೆ, ಅವರು ಕೂಡ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಾರೆ. ಇದು ಗೊಂದಲ ಯಾರು ಬಗೆಹರಿಸಬೇಕಾದ್ರೆ ಅವರೇ ಬಗೆಹರಿಸಬೇಕು, ಇಲ್ಲ ಒಂದು ಹೈಕಮಾಂಡ್ ಬಗೆಹರಿಸಬೇಕಾಯ್ತು. ಇಷ್ಟಕ್ಕೆ ಕಳೆದ 3 ತಿಂಗಳಿಂದಲೂ ಈ ಗೊಂದಲದಿಂದ ಈಗ ರಾಜಣ್ಣ ಸಸ್ಪೆಂಡ್ ಮಾಡಿದ್ದೇನಕ್ಕೆ, ಸಚಿವ ಸ್ಥಾನದಿಂದ ವಜಾ ಮಾಡಿದ್ದೇನಕ್ಕೆ, ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಎಲ್ಲ ಒಂದ್ ಕಡೆ ಹೈಕಮಾಂಡ್ಗೆ ಮುಜುಗರ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ವಜನ ಮಾಡ್ಬಿಟ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಮುಂದಿನ ನಾಯಕತ್ವ ವಹಿಸ್ಕೊಬೇಕಾಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅಂತ ಹೇಳುವಂಥದ್ದು ಆಯ್ತು. ಅದಾದ ನಂತರ ಇವರು ಬೈರ್ತಿ ಸುರೇಶ್ ಅವ್ರು ಇರ್ಬೋದು, ಪನ್ನಣ್ಣ ಇರ್ಬೋದು, ಇವರೆಲ್ಲ ಡೆಲ್ಲಿ ಪ್ರವಾಸ ಮಾಡಿದ್ರು. ಯಾಕೆ ಮಾಡಿದ್ರು ಹಾಗಾದ್ರೆ? ಎಲ್ಲೋ ಒಂದ್ ಕಡೆ ಆ ಚರ್ಚೆ ನಡೀತಾ ಇದೆ, ಎಲ್ಲ ಒಂದು ಬದಲಾವಣೆ ಪರ್ವ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಎಲ್ಲೋ ಒಂದ್ ಕಡೆ ಇವರಿಗೆ ಸಹಜವಾಗಿ ಅನುಮಾನನ ಇಲ್ಲ ಭಯ ಬಂದಿರೋದ್ರಿಂದ ನನಗನ್ಸುತ್ತೆ ಈ ರೀತಿಯ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದ್ರ ಜೊತೆಯಲ್ಲಿ DK ಶಿವಕುಮಾರ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಸರ್, ಎಲ್ಲ ಒಂದ್ ಕಡೆ ಅದು ಕಾಲ ಬಂದಾಗ ಆಗುತ್ತೆ, ಕಾಲ ಬಂದಾಗ ಆಯಿತು. ಅವರಿಂದ ಒಂದ್ಸರಿ ಹೇಳಿದ್ರು ನಮ್ಗೆ ಸಿದ್ದರಾಮಯ್ಯನವರು ನಮ್ಗೆ ಅಗ್ರಿಮೆಂಟ್ ಆಗಿದೆ ಅಂತ. ಅದಕ್ಕೆ ಪರಮೇಶ್ವರ್ ಏನ್ ಹೇಳಿದ್ರು, ಅವರಿಬ್ಬರೇ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ನಾವೆಲ್ಲ ಹಾಕಿರ್ಬೇಕು ಅಂತ ಪ್ರಶ್ನೆ ಮುಂದಕ್ಕೆ ಇಟ್ರು. ಅವಾಗ ಯಾರು ಉತ್ತರ ಕೊಡೋಂತ ಪ್ರಶ್ನೆ ಮಾಡಲಿಲ್ಲ. ಸೊ ಇದ್ರ ಜೊತೆಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಸರ್, ಮತ್ತೆ ಸುರ್ಜೇವಾಲಾ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು ಬಂದು ಅವತ್ತೇನೆ ಕ್ಲಿಯರ್ ಮಾಡೋಂಥ ಕೆಲಸ ಮಾಡಬೇಕಾಯ್ತು. ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ? ಸೊ ಇದು ಬದಲಾವಣೆ ಆಗುತ್ತೆ ಅನ್ನೋಕ್ಕೋಸ್ಕರನೇ ಇದು ಎಲ್ಲ ಒಂದ್ ಕಡೆ ಅದು ಒಂದು ಬೂದಿ ಮುಟ್ಟಿದ ಕೆಂಡದ ತರ ಇಲ್ಲಿ ಹೊಗೆ ಆಡ್ಕೊಂಡು ಇದೆ. ಅದ್ರ ಜೊತೆಲಿ ಮೊನ್ನೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ಸೊ 2 ವರ್ಷ ಆದ್ಮೇಲೆ ಸಹಜವಾಗಿ ಎಲ್ಲಾ ಸಚಿವರುಗಳನ್ನ ಹೊರಗಡೆ ಕಳಿಸುವಂಥದ್ದು ಹೊಸಬ್ರಿಗೆ ಅವಕಾಶ ಕೊಡುವಂಥದ್ದು ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟರು. ಸೊ ಇದೆಲ್ಲದರ ನಡುವೆ
ಈ ಗೊಂದಲ ಸೃಷ್ಟಿ ಮಾಡ್ತಾರೆ ಯಾರಾಗಾದ್ರೆ. ಬಟ್ ನನಗನ್ನಿಸ್ತಾ ಇದೆ ರಾಜ್ಯದ ಜನರ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಈ ಖಂಡಿತ ಸರ್, ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇದೊಂದು ಸೋಂಬೇರಿ ಸರ್ಕಾರ ಸರ್. ಇಲ್ಲಿವರೆಗೂ ಜನರ ಸಮಸ್ಯೆಗಳ ಬಗ್ಗೆ, ಜನರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಕುರಿತು ಎಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಲಿಲ್ಲ, ಎಲ್ಲ ಒಂದ್ ಕಡೆ ಅಧಿಕಾರಿಗಳನ್ನ ಕರೆದಿ ಸಭೆ ಮಾಡ್ಲಿಲ್ಲ. ಇವರು ಎಲ್ಲ ಒಂದ್ ಕಡೆ ನಿದ್ದೆನ ಮುದ್ದೆನ ಅಂತ ಹೇಳ್ಬಿಟ್ಟು ಅವ್ರವ್ರ ಮನೆಗಳಲ್ಲಿ ಸೇರ್ಕೊಂಡ್ಬಿಟ್ಟು ಮೀಟಿಂಗ್ಗಳು ಮಾಡ್ಬಿಟ್ಟು ಎಲ್ಲ ಒಂದ್ ಕಡೆ ಕುರ್ಚಿಗೆ ನಾವು ಯಾವ ರೀತಿಯಾಗಿ ಪ್ರಯತ್ನ ಮಾಡಬೇಕು, ಕುರ್ಚಿ ಯಾರು ಹಿಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾದ ಒಂದು ಲೆಕ್ಕಾಚಾರ ಮಾಡ್ತಾ ಇದಾರೆ. ಬಿಟ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲ ಒಂದ್ ಕಡೆ ಮಳೆನೂ ಜಾಸ್ತಿ ಆಯ್ತು, ಆ ಕಡೆ ಹೋಗಿ ನೋಡೋಂತ ಕೆಲಸನೂ ಮಾಡ್ಲಿಲ್ಲ ಸರ್. ಉತ್ತರ ಕರ್ನಾಟಕದಲ್ಲಿ ಆ ಮಳೆ ಬಂದಾದ್ಮೇಲೆ ಎಲ್ಲ ಒಂದ್ ಕಡೆ ಆ ಏರಿಯಾನ ಕೊಚ್ಕೊಂಡು ಹೋಗ್ಬಿಟ್ಟು ಅವ್ರ ಬೆಳೆ ಎಲ್ಲ ನಾಶ ಆಗ್ಬಿಟ್ಟಿದೆ. ಅದನ್ನೆಲ್ಲ ಒಂದು ಪರಿಹಾರಕ್ಕೆ ಬಾಯಿನಲ್ಲಿ ಹೇಳಿದ್ರೆ ಬಿಟ್ರೆ ಅಧಿಕೃತವಾಗಿ ಇಲ್ಲಿವರೆಗೂ ಇಂಥ ಒಂದು ಸಾಂತ್ವನ ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಯಾವುದೇ ಒಂದು ಅಧಿಕೃತವಾಗಿ ಇರ್ತಕ್ಕಂಥ ದಾಖಲೆಗಳನ್ನ, ಒಂದು ಮಾಹಿತಿನ ಈ ರಾಜ್ಯದ ಜನತೆ ಮುಂದೆ ಹೇಳೋ ಕೆಲಸ ಮಾಡಲಿಲ್ಲ. ಇದ್ರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಸರ್ ಮಹಿಳೆಯರ ಅತ್ಯಾಚಾರ ಇಷ್ಟೊಂದು ಆಗ್ತಾ ಇದ್ರು. ಈ ಸರ್ಕಾರ ಎಲ್ಲ ಒಂದ್ ಕಡೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಯಾಕೆಂದ್ರೆ ಇದಕ್ಕೆ ಏನ್ ಮಾಡಬೇಕು, ಒಂದು ಎಲ್ಲ ಒಂದ್ ಕಡೆ ಈ ತರ ಮಾಡೋ ಅಂತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಕಾನೂನಲ್ಲಿ ಎಲ್ಲ ಒಂದ್ ಕಡೆ ಎಚ್ಚರಿಕೆಯನ್ನ ತರುವಂತ ಕೆಲಸವನ್ನ ಮಾಡ್ಲೇ ಇಲ್ಲ ಇವರು. ಎಲ್ಲ ಒಂದ್ ಕಡೆ ನಾನು ಹೇಳಿಲ್ಲ ಸರ್, ಇದು ಸೋಂಬೇರಿ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಆ ರೀತಿಯಾದ ಒಂದು ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಸರ್. ಈಗ ಮುಂದಿನ ಸರ್, ಈಗ ಸಿದ್ದರಾಮಯ್ಯನವರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಅವರ ನಡೆನುಡಿ ಆಗಿರ್ಬೋದು, ಅವರ ಮಾತಿನ ಧಾಟಿಗಳಾಗಿರ್ಬೋದು, ಮಾಧ್ಯಮಗಳ ಮೇಲೆ ಗರಂ ಆಗಿರ್ಬೋದು, ನೋಡ್ತಾ ಇದ್ವಿ ನಾವು, ರಿಯಾಕ್ಷನ್ ನೋಡ್ತಾ ಇದ್ದೀವಿ. ಆತಂಕದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಟೈಮು ನವೆಂಬರ್ ಮುಗಿದು ಟೈಮ್ ಹತ್ರ ಬಂದಂಗೆ. ಸಿದ್ದರಾಮಯ್ಯನವರಿಗೆ ಆತಂಕ ಅಂದ್ರೆ ಅದು ಹಾಸ್ಯಾಸ್ಪದ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ತನ್ನ ನಿಲುವು ಏನು, ನಾನು ಆಗ್ಲೇ ಹೇಳಿದೆ, ಅವ್ರಿಗೆ ಗೊತ್ತಿದೆ, ಅವರ ಜರ್ನಿ ಗೊತ್ತಿದೆ. ನಾನು ಎಲ್ಲಿಂದ ಬಂದಿದ್ದೀನಿ, ನನಗೆ ಏನು ಕಾಂಗ್ರೆಸ್ ಏನು ಅವಕಾಶ ಕೊಡ್ತು, JDS ಇದ್ದಾಗ ಏನು ಅವಕಾಶ ಕೊಡ್ತು, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಅವ್ರು ಬಂದ ಮೊದಲ ದಿನದಿಂದ ಅವರಿಗೆ ಅವಕಾಶ ಸಿಕ್ಕಿದೆ. ಆದ್ರಿಂದ ಅವರು ಮನಸ್ಸು, ನೀವು ಹೇಳಿದ ಒಂದು ಪಾಯಿಂಟ್ಗೆ ನಾನು ಹೇಳ್ತಾ ಇರೋದು, ಒಂದು ವೇಳೆ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರೆ, ಅವ್ರು ಇಲ್ಲ ನಾನು ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಅವ್ರನ್ನ ಅಧಿಕಾರದಿಂದ ಕಿತ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ, ಅದು ಅಂತೂ ತುಂಬಾ ಸ್ಪಷ್ಟ. ಆದ್ರೆ ಅವ್ರಿಗೆ ಅರಿವಿದೆ, ನಾನು ಹೈಕಮಾಂಡ್ಗೆ ಡಿಸಿಷನ್ಗೆ ಬದ್ಧನಾಗಿರಬೇಕು, ನನಗೆ ಈ ಪಕ್ಷ ಎಲ್ಲದೂ ಕೊಟ್ಟಿದೆ ಅನ್ನುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಕಿತ್ಕೊಳ್ತಾ ಇದ್ದಾರೆ ಸರ್, ಪ್ರಶ್ನೆನೇ ಇಲ್ಲ. 5 ವರ್ಷ ಶಿವಕುಮಾರ್ 7 ವರ್ಷ ಮುಖ್ಯಮಂತ್ರಿ, 7.5 ವರ್ಷ ಮುಖ್ಯಮಂತ್ರಿ, ಹೌದು, ಪ್ಲಸ್ 2 ಅವಧಿಗೆ ಅಪೋಸಿಷನ್ ಲೀಡರ್, ಕಿತ್ಕೊಳ್ಳೋ ಪ್ರಶ್ನೆ ಎಲ್ಲಿ ಬರುತ್ತೆ? ಅದರಿಂದ ಎಲ್ಲ ಅವಕಾಶಗಳು ಕಾಂಗ್ರೆಸ್ ಅವರಿಗೆ ಕೊಟ್ಟಿದೆ. ಈಗಲೂ ಹೇಳ್ತಾ ಇದೀವಿ, ಎಲ್ಲಿಯ ತನಕ CLP ಮತ್ತು ಹೈಕಮಾಂಡ್ ನಿರ್ಧರಿಸಲ್ವೋ ಅಲ್ಲಿಯ ತನಕ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಇದು ಚರ್ಚೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕ್ಯಾಬಿನೆಟ್ ಬದಲಾವಣೆ. ಹೌದು, ಕ್ಯಾಬಿನೆಟ್ 2.5 ವರ್ಷಕ್ಕೆ ಬದಲಾಗುವುದು ಸತ್ಯ. ಅದರ ಬಗ್ಗೆ ಎಲ್ಲರೂ ಡೆಲ್ಲಿಗೆ ಹೋಗ್ತಾ ಇರೋದು ಸತ್ಯ. ಒಂದು ಲಾಬಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಅದು ಸಹಜವಾದ ಪ್ರಕ್ರಿಯೆ ಎಲ್ಲ ಪಕ್ಷದಲ್ಲಿನೂ. ಹಾಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿ ವಕ್ತಾರರ ಪ್ರಶ್ನೆ. ಇವರು ಮೋಸ್ಟ್ಲಿ ಕ್ಯಾಬಿನೆಟ್ ಚರ್ಚೆ ಆದ ನಂತರ, ಸಚಿವ ಸಂಪುಟ ಆದ ನಂತರ ಏನ್ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನ ಅವ್ರು ಓದ್ತಾ ಇಲ್ಲ. ಎಲ್ಲಿ ಏನ್ ಅನುದಾನಗಳು ಕೊಟ್ಟಿದ್ದಾರೆ ಅನ್ನೋದು ಓದ್ತಾ ಇಲ್ಲ. ಕೇವಲ ಆಗಸ್ಟ್ ಒಳಗಡೆ ನಾವು 4,09,000 ಕೋಟಿ ಬಜೆಟ್ ಕೊಟ್ಟಿರೋದ್ರಲ್ಲಿ ಆಗಸ್ಟಿನ ಒಳಗಡೆ 43% ಅನುದಾನವು ಇಂಪ್ಲಿಮೆಂಟ್ ಆಗಿದೆ ನಮ್ಮ ಬಜೆಟ್ನಲ್ಲಿ. ಇನ್ನು 3 ತಿಂಗಳಲ್ಲಿ ಒಂದು ನೀವು ಕರೆಕ್ಟ್ ಕ್ವಶನ್ ರೈಸ್ ಮಾಡಿದ್ದೀರಾ ಸರ್. ಇನ್ನು ಉಳಿದಿರತಕ್ಕಂಥದ್ದು 3 ತಿಂಗಳು. ಈ 3 ತಿಂಗಳಲ್ಲಿ ಕಳೆದ 9 ತಿಂಗಳಿಂದ ಯುಟಿಲೈಸ್ ಮಾಡಿದ್ಮೇಲೆ ಎಷ್ಟು ದಿನ ಬೇಕು ಇವ್ರಿಗೆ? ನಾನು ಹೇಳಿರೋದು ಆಗಸ್ಟ್ ಒಳಗಡೆಗೆ 45% ಮುಗಿದಿದೆ ಅಂದ್ರೆ ಇನ್ನು ಉಳಿದಿರೋದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ನಾವು ಈಗ 65ರಿಂದ 70% ಅದನ್ನ ಮುಗಿಸಿದೀವಿ. ನೀವು ನಿಮ್ಗೆ ಏನಾದ್ರೂ ಮಾಹಿತಿಯ ಕೊರತೆ ಇದ್ರೆ ನನ್ನ ಹತ್ರ ಸರ್ಕಾರವೇ ಹೊರಡಿಸಿರುವಂತಹ 2 ಬುಕ್ಗಳಿದಾವೆ. ನೀವು ಜನರಿಗೆ ಅದನ್ನ ಓದಿ ಹೇಳ್ತೀನಿ. ಯಾವ ಯಾವ ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿಗಳಾಗಿದ್ದಾವೆ, ಎಷ್ಟು ಗುದ್ಲಿ ಪೂಜೆಗಳಾಗಿದ್ದಾವೆ, ಪ್ರತಿಯೊಂದು ವೈಟ್ ಟಾಪಿಂಗ್ ಅನುದಾನದ ಬಗ್ಗೆ ಹೇಳ್ತಾ ಇದ್ರಿ. ನೀವು ಶಾಸಕರಿಗೆ ಅನುದಾನ ಕೊಡಕ್ಕಾಗ್ತಿಲ್ಲ, 25 ಕೋಟಿ ಅಂತೀರಿ, ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಒಪ್ಪೋದಿಲ್ಲ. ಅನುದಾನ ಅನ್ನುವಂಥ ವಿಶೇಷ ಅನುದಾನದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಯಾವುದೇ ರಸ್ತೆಗಳಾಗ್ಲಿ, ಯಾವುದೇ ನೀರಾವರಿ ವ್ಯವಸ್ಥೆಗಾಗಿ ಬಜೆಟ್ನಲ್ಲಿನೇ ಇಷ್ಟಿಷ್ಟು ಸಾವಿರ ಅಂತ ಮೀಸಲಿಟ್ಟಿದ್ದೀವಿ. ನೀವು ವಿಶೇಷ ಅನುದಾನ ಅಂತ ಯಾಕೆ? ಗುಂಡಿಯ ಸಮಸ್ಯೆ ನೀವು ಹೇಳ್ತಾ ಇದ್ರೆ ಬೆಂಗಳೂರಲ್ಲಿ 23ರ ಚುನಾವಣೆಗಿಂತ 4 ತಿಂಗಳು ಮುಂಚೆ ಇದೇ ಬಿಜೆಪಿ ಸರ್ಕಾರ ಇದ್ದಾಗ BBMP ಇಂದ ಒಬ್ಬೊಬ್ಬ MLAಗೆ ರಸ್ತೆಗೆ ಅಂತಾನೆ 3,000-4,000 ಕೋಟಿ ಕೊಟ್ಟಿದ್ದಾರೆ.
ಈ 3,000-4,000 ಕೋಟಿ ಕೊಟ್ಟಿರುವಂತ ರಸ್ತೆಗೆ 1 ವರ್ಷದೊಳಗಡೆ ಮತ್ತೆ ಪುನಃ ಅನುದಾನ ಕೊಡಬೇಕು. 2 ವರ್ಷ ಆಗಿದೆ ರೀ. ಗುತ್ತಿಗೆದಾರರಿಗೆ 33,000 ಕೋಟಿ ಬಾಕಿ. ಯಾರಿದ್ದು? ಬಿಲ್ ಕೊಟ್ಟಿದ್ದೀರಾ? ಯಾವ ಬಿಲ್? ಇಲಾಖೆಯಲ್ಲಿ ಸಾವಿರಾರು ಕೋಟಿ ಇದೆ. 10,000 ಕೋಟಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಬಾಯಿನಲ್ಲಿ ಮಾತ್ರ ಅಭಿವೃದ್ಧಿ ಸರ್ಕಾರದಿಂದ ಮಾತಾಡ್ತಾ ಆಗಿರುವಂತಹ ಬಾಕಿ ಬಿಲ್ಗಳನ್ನ ಇವ್ರು ಬ್ಯಾಲೆನ್ಸ್ ಯಾವುದೇ ಕೆಲಸ ಮಾಡದೆ ಟೆಂಡರ್ ಕೊಟ್ಟು ನೀವು duplicate ಅಭಿವೃದ್ಧಿ ಬಿಲ್ಗಳನ್ನ ಕೆಲಸ ಮಾಡಿದ್ರೆ ಕೊಟ್ಟು ಜನಕ್ಕೆ ಗೊತ್ತಾಗ್ತಾ ಇತ್ತು. ಹೋಗಿರುವಂತಹ ಬೊಮ್ಮಾಯಿ ಸರ್ಕಾರದ ಇಲ್ಲ, Yes, sir. Okay, yes, sir. ನಮ್ಮ ಸರ್ಕಾರದಿಂದ ಇರುವ Okay. ಬಿಲ್ಗಳಲ್ಲ ಸರ್, ಅದು. ಬರ್ತೀನಿ. ಒಂದು ಬ್ರೇಕ್ ಸಮಯ ಇದು. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಮುಂದಿನ ಸರ್, ಈಗ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರಿಗೆ ಅಡ್ಡಗಲ್ಲಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ರೀತಿ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಲಿಂದನೇ ಒಂದು ರೀತಿ ಪವರ್ ರೂಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ನೋಡಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು, ಆಗ್ಲೂ ಕೂಡ ಇಲ್ಲಿ ಹೈಕಮಾಂಡ್ ಕರೆಸಿದ್ರು. ಮತ್ತೆ ಹಾಸನದಲ್ಲಿ ಅಲ್ಲಿ ಸಮಾವೇಶ ಮಾಡ್ಬೇಕಂತ ಹೊರಟರು ಪ್ರತ್ಯೇಕವಾಗಿ, ಅದಕ್ಕೂ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಮಾಡಿ ಅಂತ ಹೇಳಿ. ಈಗ ದಲಿತ ನಾಯಕರು ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಅಡ್ಡಗಲ್ ಹಾಕ್ತಿದ್ದಾರೆ. ಇಲ್ಲ, ಅದು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿ. ಸಿದ್ದರಾಮೋತ್ಸವಕ್ಕೆ ಹೋಗಿ ಇಬ್ರು ಕೈ ಎತ್ಕೊಂಡು ಅಪ್ಕೊಂಡು ಬಂದಿರೋದು ಅದೇ ಸಿದ್ದರಾಮೋತ್ಸವ. ಬಲವಂತವಾಗಿ ಕೈ ಎತ್ತಿಸಿದೆ ಸರ್ ಅದು. ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತಾ ಇರೋದು ಕೆಲವು ಕಾರಣ ಇರುತ್ತೆ. ಯಾಕಂದ್ರೆ ಕೆಲವು ಸಮಾವೇಶಗಳು ಪಕ್ಷವನ್ನ ಬಿಟ್ಟು ಮಾಡಿದಾಗ ಅದು ಬೇರೆ ತರದ ಸಂದೇಶಗಳು ಜನರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷದ ಬ್ಯಾನರ್ ಅಂಡಲ್ಲೇ ಮಾಡೋಣ ಅನ್ನುವಂಥದ್ದು ಅಷ್ಟೇನೆ ಬಿಟ್ರೆ, ಹಾಸನದಲ್ಲಿ ಆಗಿದ್ದು ಸಹ ಪಕ್ಷದ ಅಂಡರಲ್ಲೇ ಮಾಡಿದ್ರು, ಎಲ್ಲರೂ ಸೇರ್ಕೊಂಡೇ ಮಾಡಿದ್ರು. ಸೊ ವಿಷಯ ಏನಿರುತ್ತೆ ಅಂದ್ರೆ, ಆಲ್ರೆಡಿ ಮಾಧ್ಯಮಗಳಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗಿರುತ್ತೆ. ಬಿಜೆಪಿಯವರು ಅದನ್ನ ಬೇರೆ ರೀತಿ ಅಪಪ್ರಚಾರ ಮಾಡ್ತಾರೆ. ನಾವು ಅಪಪ್ರಚಾರಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ತೋರಿಸೋ ಕಾರಣಕ್ಕೆ ಹೇಳಿದ್ದಾರೆ ವಿನಃ ಎಲ್ಲಿಯೂ ಯಾರಿಗಾದ್ರೂ ಸಾಧ್ಯ ಇದೆಯಾ ಮಾನ್ಯ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಅಡ್ಡಗಾಲ ಹಾಕೋದಕ್ಕೆ? ಅದು ಸಾಧ್ಯ ಇಲ್ದಿರೋ ವಿಷಯ. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಕೇವಲ ವ್ಯಕ್ತಿ ಅಲ್ಲ, ಅವರು ನಮಗೊಂದು ಶಕ್ತಿಯಾಗಿ ಪಕ್ಷಕ್ಕೆ, ಹಿಂದುಳಿದ ವರ್ಗದ ಸಹ ಅಹಿಂದ ವರ್ಗಕ್ಕಾಗಿರ್ಬಹುದು, ಎಲ್ಲರಿಗೂ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಅವರು ಶಕ್ತಿಯಾದಂತಹ ಆಡಳಿತವನ್ನ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆಡಳಿತವನ್ನು ಯಾರೂ ಕೊಟ್ಟಿಲ್ಲ ಅಂತ ಆಡಳಿತವನ್ನು 2ನೇ ಅವಧಿ ಕೊಡ್ತಾ ಇದ್ದಾರೆ. ಆದ್ರಿಂದ ಸಿದ್ದರಾಮಯ್ಯನವರನ್ನ ಶಕ್ತಿ ಕುಂದಿಸೋದು, ಅವರಿಗೆ ಅಡ್ಡಗಾಲ ಹಾಕುವಂತಹ ಪ್ರಶ್ನೆನೇ ಉದ್ಭವಿಸಿದಿಲ್ಲ. ಅಲ್ಲ, ಈಗ ಒಪ್ಪಂದ ಆಗಿದೆ ಅಂತ ನಿಮ್ಮ ಪ್ರಕಾರ ಒಪ್ಪಂದ ಆಗಿರ್ಬೋದು ಹಾಗಾದ್ರೆ ಹೈಕಮಾಂಡ್ ಮಾಡ್ತಾರೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ನಿನ್ನೆ ಒಂದು, ಏನಾಗಿದೆ ನನಗೂ ಸಿದ್ದರಾಮಯ್ಯನಿಗೂ ಅಷ್ಟೇ ಗೊತ್ತು, ಬೇರೆಯವ್ರ ಮಾತು ಕಿಮ್ಮತ್ತಿಲ್ಲ ಅಂತ. ಕರೆಕ್ಟ್ ಅಲ್ವಾ? ಅಂದ್ರೆ ಮುನ್ಸೂಚನೆ ಕೊಟ್ಟಂಗಿದೆ, ಒಪ್ಪಂದ ಆಗಿದೆ. ಏನೇ ನಡೆದಿದ್ರು ಯಾವುದೇ MLA ಮಾತಾಡೋದ್ರಿಂದ ಏನೂ ಲಾಭ ಇಲ್ಲ ಅನ್ನುವ ತುಂಬಾ ಸ್ಪಷ್ಟವಾದ ಸಂದೇಶ. ಅದು ಏನೇ ನಡೆದಿದ್ರು ಹೈಕಮಾಂಡ್ ಮತ್ತೆ DCM CMಗಳ ಮಧ್ಯೆ ನಡೆದಿರೋದು. ಅದನ್ನ ಮುಚ್ಚಿಟ್ಕೊಳಕ್ ಸಾಧ್ಯ ಇದೆಯಾ? ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು, ಚರ್ಚೆ ಆಗ್ಲೇಬೇಕು. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಕದ್ದು ಮುಚ್ಚಿ ಆಗುವಂತದ್ದಲ್ಲ, ಪಬ್ಲಿಕ್ ಡೊಮೈನ್ ಅಲ್ಲಿ ಚರ್ಚೆ ಆಗ್ಲೇಬೇಕು. ಮಾಧ್ಯಮದವರು ನಿಮ್ಮ ಕಣ್ಣಿಗೆ ಬೀಳದೆ ಅದು ಮಾಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಇದು ಯಾವುದೋ ಮಹಾ ಅಪರಾಧ ಅನ್ನುವಂತ ರೀತಿಯಲ್ಲಿ ಚರ್ಚೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಮಹಾ ಅಪರಾಧ ಅಲ್ವೇ ಅಲ್ಲ. ಪ್ರತಿಯೊಬ್ಬ ರಾಜಕಾರಣಿಗೂ ಆತ ಶಾಸಕನಾದಾಗ ನಾನೊಬ್ಬ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾನೆ. ಮಂತ್ರಿ ಆದ್ಮೇಲೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕನಸು ಕಾಣೋದು ಅದು ಅಪರಾಧ ಅಲ್ಲ, ಅದೇನು ಮಹಾ ಅಪರಾಧ ಅಲ್ಲ. ಹಾಗೇನೆ ನಮ್ಮ ಶಕ್ತಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 1 ಡಜನ್ ಆಗುವಷ್ಟು ಮುಖ್ಯಮಂತ್ರಿ ಅಭ್ಯರ್ಥಿಗಳ ಪಟ್ಟಿಗಳಿದಾವೆ. ಅವರದ್ದೇ ಅವರ ಕ್ಲೈಮ್ ಮಾಡಕ್ಕೆ, ಈ ಕಾರಣಕ್ಕೆ ನಾನು ಇದನ್ನ ಕ್ಲೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಸಾಮರ್ಥ್ಯ ಇದೆ. ಬಿಜೆಪಿಯ ತರ JDS-ನ ತರ ಒಂದೇ ಕುಟುಂಬಕ್ಕೆ ಸೀಮಿತವಾದಂತ ಪಕ್ಷ ನಮ್ದಲ್ಲ. ನಮ್ಮಲ್ಲಿ ಎಲ್ಲಾ ಜಾತಿ ಸಮುದಾಯದವರು, ಒಬ್ಬ ದಲಿತರು ಸಹ ಮುಖ್ಯಮಂತ್ರಿ ಹುದ್ದೆ ಕನಸನ್ನು ಕಾಣಬಹುದು, ಅಲ್ಪಸಂಖ್ಯಾತರು ಸಹ ಮುಖ್ಯಮಂತ್ರಿ ಕನಸು. ಯಾಕೆ ಕನಸು? ಎಲ್ಲಿ ಮಾಡಿದಿರಾ? ದಲಿತರು ಎಲ್ಲಿ ಸೇವೆ ಮಾಡಿದಿರಾ? ಅದೇ ಹೇಳಿದ ಚರ್ಚೆಗಳು ಮಾಡಿ ಅವಕಾಶ ಇದೆ ಅಲ್ವಾ? ಇವತ್ತಲ್ಲ ನಾಳೆ ಹೇಳ್ತಾ ಇದ್ದಾರೆ, ಜಾರಕಿಹೊಳಿ ಕೇಳ್ತಾರೆ, ಪರಮೇಶ್ವರ್ ಕೇಳ್ತಾರೆ, ಖರ್ಗೆ ಕೇಳ್ತಾ ಇದ್ದಾರೆ. ಹೇಳ್ಬಾರ್ದು, ನಾನು ಅದನ್ನೆಲ್ಲ ಮಾಡಿ ಸರ್ ಮಾಡಿ. ಹೌದು, ಅದನ್ನೇ ಹೇಳಿದ್ದು. ಓಟ್ ಬೇಕು, ದಲಿತರು ಸಮಯ ಸಂದರ್ಭಗಳನ್ನ ನೋಡಿ 100ಕ್ಕೆ 100 ಕರ್ನಾಟಕದಲ್ಲಿ ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಕೊಡುವಂತಹ ಅವಕಾಶ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಇದ್ರೆ ಆ ಸಮುದಾಯಕ್ಕೂ ಅಲ್ಪಸಂಖ್ಯಾತರು ಓಟ್ ಬೇಕು. DCM ಮಾಡಿ ನೋಡೋಣ ಹಾಗಾದ್ರೆ ಜಮೀರ್ ಅಹಮದ್ ಅವ್ರನ್ನ. ಹೌದು, ನಮಗೆ DCM ಆಪ್ಷನ್ ಬಂದಾಗ ಖಂಡಿತವಾಗ್ಲೂ ಎಲ್ಲಾ ವರ್ಗದವ್ರನ್ನ DCM ಮಾಡ್ತಾರೆ. ಆ DCM ಆಪ್ಷನ್ ಬರಬೇಕು. ಬಂದಾಗ ಖಂಡಿತವಾಗ್ಲೂ ಈ ಬಾರಿ ಎಲ್ಲ ಸಾಮಾಜಿಕ ನ್ಯಾಯದ ಪಾಠವನ್ನ ಕಾಂಗ್ರೆಸ್ಗೆ ಬಿಜೆಪಿಯವರು ಹೇಳ್ಕೊಡುವ ಅವಶ್ಯಕತೆನೇ ಇಲ್ಲ. ಅದು ಕೇಂದ್ರ ಸರ್ಕಾರದವರಾಗಿರ್ಬೋದು, ರಾಜ್ಯ ಸರ್ಕಾರದವರಾಗಿರ್ಬೋದು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತ ಪಕ್ಷ ಇದ್ರೆ ಅದು ಬಿಜೆಪಿ. ನಮ್ದು ಮೂಲತಃ ನಾವು ಮಾತಾಡ್ಕೊಂಡು ಬರ್ತಾ ಇರುವಂತದ್ದೇ ಸಾಮಾಜಿಕ ನ್ಯಾಯ. ಪ್ರತಿಯೊಬ್ಬರಿಗೂ ಪಂಚಾಯತ್ನಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಅಥವಾ ಕ್ಯಾಬಿನೆಟ್ ಎಲ್ಲದಕ್ಕೂ ಸಾಮಾಜಿಕ್ ನ್ಯಾಯ ಬೇಕು ಅನ್ನುವಂತ ಹೋರಾಟವನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಅದು ನಮ್ಗೆ ಎದ್ದು ಕಾಣುತ್ತೆ, ಈ ಕ್ಯಾಬಿನೆಟ್ ಅಲ್ಲಿ ಎದ್ದು ಕಾಣುತ್ತೆ, ಹಿಂದಿನ ಕ್ಯಾಬಿನೆಟ್ ಕಾಣುತ್ತೆ. ನೀವು ಬಿಜೆಪಿಯ ಕ್ಯಾಬಿನೆಟ್ ಚೆಕ್ ಮಾಡಬಹುದು, ನೀವು ಜೆಡಿಎಸ್ ಅವರ ಕ್ಯಾಬಿನೆಟ್ ಅಲ್ಲಿ ಕೇವಲ ಒಂದೇ ವರ್ಗ, ಒಂದೇ ಸಮುದಾಯ, ಒಂದೇ ಕುಟುಂಬ. ನಾವು ಹೇಳ್ತೇವೆ, ನಾವು ಯಾವುದೇ ಒಬ್ಬ ನಾಯಕರಿಂದ ಹೋಗುವ, ನಮ್ಮ ಸಿದ್ಧಾಂತವೇ ನಮ್ಮ ನಾಯಕ. ಎಸ್ ಸರ್.
ಗೋವಿಂದರಾಜ್ ಸರ್, ಈಗ ಬಿಜೆಪಿ ಇದನ್ನ ಯಾವ ತರ ನೋಡ್ತಾ ಇದೆ ಅಂತ, ಯಾಕಂದ್ರೆ ತಮ್ಮ ಮೈತ್ರಿ ಪಕ್ಷದ ಒಬ್ಬರು ಕೇಂದ್ರದ ಪ್ರಭಾವಿ ಸಚಿವರು ಕೆಲ ಶಾಸಕರಿಗೇನೋ ಕಾಲ್ ಮಾಡ್ತಿದ್ದಾರಂತೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರಂತೆ, ಗಾಳ ಹಾಕ್ತಿದ್ದಾರಂತೆ. ಸರ್, ಕಾಂಗ್ರೆಸ್ನವರು ಎಲ್ಲವೂ ಕೂಡ ಡೈವರ್ಟ್ ಮಾಡಿ ಇವತ್ತು ರಾಜಕಾರಣದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ವಿಚಾರ ನಡೀತಾ ಇದೆ ಅಂದರೆ ಅದನ್ನೆಲ್ಲ ಒಂದು ಕಡೆ ಜನರಿಗೆ ಅದು ಯಾಮಾರಿಸ್ಬಿಟ್ಟು ಅದನ್ನ ಎಲ್ಲೋ ಡೈವರ್ಟ್ ಮಾಡಬೇಕು, ಅಷ್ಟೇ ಉದ್ದೇಶ ಇರ್ತಕ್ಕಂಥದ್ದು. ಈಗ ಇಷ್ಟೆಲ್ಲ ಘಟನೆ ನಡೀತಾ ಇದೆಯಲ್ಲ ಸರ್, ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಭವಿಷ್ಯ ಚರ್ಚೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಇವತ್ತು ಪ್ರಶ್ನೆ ಎದ್ದಿರೋದ್ರಿಂದ ಶಾಸಕರುಗಳ ಮಧ್ಯೆ ಮತ್ತೆ ಸಚಿವರ ಮಧ್ಯೆ ಈ ಪ್ರಶ್ನೆ ಉದ್ಭವ ಆಗಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳನ್ನ 5 ವರ್ಷ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ರೆ ಭವಿಷ್ಯದಲ್ಲಿ ಯಾರು ಚರ್ಚೆ ಮಾಡೋದು ಚರ್ಚೆ ಮಾಡೋ ಪ್ರಶ್ನೆ ಇರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ಮುಗಿಯಿತು ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ರು ಮುಗಿಯಿತು, ಮುಗಿಯಿತು, ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂದ್ರೆ ಈ ಪ್ರಶ್ನೆ ಚರ್ಚೆ ಆಗಂತ ಉದಾಹರಣೆ ಇರಲ್ವಲ್ಲ. ಸ್ಟೇಟ್ಮೆಂಟ್ ಬಂದಿಲ್ಲ, ನಾನು ಆಕಾಂಕ್ಷೆನೇ ಅಲ್ಲ, ನಾನು ಆಗ್ತಾ ಇಲ್ಲ ಅಂತಂದ್ರೆ ಮುಗಿದೋಗಿತ್ತು. ಯಾವುದಾದ್ರೂ ಒಂದು ಮುಖ್ಯಮಂತ್ರಿಯನ್ನ ಕೇಳಿ, ಬೇರೆ ಬೇರೆ ಕಾರಣಗಳು ಒಳಗಡೆ ಮೀಟಿಂಗ್ ಚರ್ಚೆಗೆ ಬರ್ತಿರ್ಲಿಲ್ಲ ರೀ. ನೀವು ಎಲ್ಲೋ ಅದನ್ನ ಮುಚ್ಚಿಟ್ಕೊಂಡು ಮಾತಾಡೋದ್ರಿಂದ ಜನಕ್ಕೆ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಬದಲಾಗುವುದೇ ಅದು ಮುಚ್ಚುಮರೆ ಇಟ್ಕೊಂಡು ಮಾಡಕ್ ಸಾಧ್ಯನೇ ಇಲ್ಲ. ಕೇಳಿಸ್ಕೊಳ್ಳಿ, ಇವತ್ತು ಕ್ಯಾಬಿನೆಟ್ ರೀಶಫಲ ಬದಲಾವಣೆನ ಇಲ್ಲ ಪುನರ್ರಚನೆನ ಅನ್ನೋ ವಿಚಾರನ ಸ್ಪಷ್ಟತೆಯಿಂದ ಜನಕ್ಕೆ ಕೇಳುವಂತ ಕೆಲಸ ಮಾಡ್ಬಿಟ್ರಿ. ನಾಳಿಕೆ ಮಾಧ್ಯಮದವರು ಕೇಳಲ್ಲ, ನಾವು ಕೇಳಲ್ಲ, ನಿಂಪಾಡಿ ನೀವು ರಾಜ್ಯದ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇತ್ಲ ರಾಜ್ಯದ ಕೆಲಸನೂ ಮಾಡ್ತಾ ಇಲ್ಲ. ಇದೇ ದಿನ ಬೆಳಗ್ಗೆ ರಾಜ್ಯದ ಕೆಲಸ ಹೇಳಿ ಅಲ್ಲ ನೋಡಿ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇಲಾಖೆ ವೈಸು ನಮಗೆ ಕೋಟಿ ನಾವು ಅಭಿವೃದ್ಧಿ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ಮಾತನಾಡಿ ಸರ್ಕಾರದ ಎಷ್ಟೋ ಇವತ್ತು ಬಳಕೆನೆ ಅರವತ್ತೊಂದು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಅಕೌಂಟ್ ಅಂತ ಒಂದು ಇರುತ್ತೆ. ಕರ್ನಾಟಕದ 70% ಕೊಟ್ಟಿಲ್ಲ ಕೊಡ್ತಾನೆ ಇದೀವಿ. ಕೇಂದ್ರದಿಂದ ಆಗಿದೆ, ಅನ್ಯಾಯ ಆಗ್ತಾ ಇದೆ ಸರ್, ಕೇಂದ್ರದಿಂದ ಆತ್ಮದ್ರೋಹ ದಾಖಲೆ ಕೊಡ್ತಾರೆ. 3,000 ಕೋಟಿ ಇಷ್ಟ ಕೊಡ್ತಾ ಇರಲ್ಲ. 15 ಹಣಕಾಸು ಆಯೋಗದಿಂದ ನೀವೇ ಕರ್ನಾಟಕ ರಾಜ್ಯದಿಂದ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ? ಗೋವಿಂದರಾಜ್ ಸರ್, ಈಗ ಡಿ ಕೆ ಶಿವಕುಮಾರ್ಗೆ ಏನಾದರೂ ಅವಕಾಶ ಸಿಗದೇ ಇದ್ರೆ ಅವರು ತಮ್ಮದೇ ಆದಂಥ ಒಂದು ಶಾಸಕರ ಪಡೆಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಗಾಳ ಹಾಕುವಂಥ ಪ್ರಯತ್ನಗಳು ತಮ್ಮ ಹೈಕಮಾಂಡ್ನಿಂದ ಸದ್ದಿಲ್ಲದೆ ನಡೀತಾ ಇದೆ ಅಂತ ಬಹಳ ತಿಂಗಳುಗಳಿಂದ. ಬಟ್ ಈಗ ಅದು ಜೋರಾಗ್ತಿದೆ ಅಂತ ಹೇಳಿ. ಖಂಡಿತವಾಗ್ಲಿಲ್ಲ ಸರ್, ಅಂಥ ಪ್ರಯತ್ನನೂ ಇಲ್ಲ, ಅಂಥ ಕೆಲಸಕ್ಕೆ ಖಂಡಿತವಾಗ್ಲೂ ಯಾರೂ ಕೂಡ ಇಲ್ಲಿವರೆಗೂ ಆ ಪ್ರಯತ್ನವನ್ನು ಮಾಡಿಲ್ಲ. ಇದು ಒಂದು ಸ್ಪಷ್ಟ ಸಂದೇಶ. ಈಗ ಏನು ಅಂದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಎಲ್ಲ ಒಂದು ಕಡೆ ಇದು ನಡೆಯುತ್ತೆ, ಯಾಕೆ ಮುಂದೆ ನಡೆಯುತ್ತೆ ಅಂತ ಹೇಳ್ಕೊಂಬಂದಿರೋದೇ ಜಾಸ್ತಿ. ಅಂಥ ಉದಾಹರಣೆ ಇವತ್ತು, ಯಾಕೆಂದರೆ ರಾಜ್ಯ ಜನತೆ 136 ಸೀಟ್ ಕೊಟ್ಟು ಅಧಿಕಾರವನ್ನು ಚಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅಧಿಕಾರವನ್ನು ರಾಜ್ಯದ ಅಭಿವೃದ್ಧಿಗೆ ಬಳಸಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಒಂದು ಚಲಾಯಿಸುವಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಮಾಡ್ಕೊಳ್ತಾ ಇರೋದೇನೆಂದರೆ ಸರ್, ಈ ಸರ್ಕಾರ ಬಂದಾಗಲಿಂದ ನಮ್ಗೆ ಹೆಚ್ಚಿಂದ ಕೇಳಿಸಿರೋದೇನು ಅಂದರೆ, ಇಲ್ಲ ಒಂದು ಕಡೆ ಒಬ್ಬರೇ DCM ಇದ್ದಾರೆ, 6 ಜನ DCM ಆಗಬೇಕು. ಈ 2 ವರ್ಷ ಕಳೆದ 1 ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೆಸರು ಹೇಳ್ಬಿಟ್ಟು ಎಲ್ಲ ಏನೇನು ಸಮಸ್ಯೆಗಳಿದೆ, ಸಮಸ್ಯೆ ಜೊತೆಲಿ ಯಾರೂ ಕೂಡ ಕೆಲಸ ಮಾಡೋಕ್ಕೆ ಯಾವುದೇ ಒಂದು ಉಸ್ತುವಾರಿ ಸಚಿವರುಗಳು ಹೋಗಲಿಲ್ಲ. ಇವ್ರು ಮಾಡ್ತಾ ಇರ್ತಕ್ಕಂಥ ಕುರ್ಚಿಗಾಗಿ ಕಾದಾಟ,
ಕುರ್ಚಿಗಾಗಿ ಎಲ್ಲ ಒಂದ್ ಕಡೆ ಸಭೆಗಳು, ಕುರ್ಚಿಗಾಗಿ ಮುದ್ದೆನ ನಿದ್ದೆನ ಅಂತ ಹೇಳ್ಬಿಟ್ಟು ಸಭೆಗಳನ್ನ ಸಾಕಷ್ಟು ಸಭೆಗಳು ನಡೆದಿದೆ. ಇದೇ ಕಾಣ್ತಾ ಇದೆ ಬಿಟ್ರೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಸಚಿವರು ಕೂತ್ಕೊಂಡು ನಾನು ಇಂಥ ಮೀಟಿಂಗ್ಗಳು ಇಂಥ ಅಧಿಕಾರಿಗಳು ಸಭೆ ಮಾಡಿ ಇಷ್ಟು ಅಭಿವೃದ್ಧಿ ಕೆಲಸ ಇರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡಿದೀವಿ, ಇಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಎಲ್ಲ ಒಂದ್ ಕಡೆ ನಾಳೆಗೆ ಇವರು ಬೆಳಗ್ಗೆ ಎದ್ರೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಎಲ್ಲ ಒಂದ್ ಕಡೆ ಒಂದು ಪೋಸ್ಟರ್ ಹಾಕ್ತಾರಲ್ಲ ಸರ್ ಎಲ್ಲ ವಿಚಾರಕ್ಕೂ, ನಾಳೆ ಇಲಾಖಾವಾರು ಒಂದು ಪಟ್ಟಿ ಕೊಟ್ಬಿಡ್ಲಿ, ಇಂತಿಂತ ಇಲಾಖೆಯಲ್ಲಿ ಇಷ್ಟು ಹಣವನ್ನ ನಾವು ಅಭಿವೃದ್ಧಿ ಮಾಡಿದೀವಿ, ಇಂಥ ಕೆಲಸ ಕೊಟ್ಬಿಟ್ಟು ಇಂಥ ಉದ್ಘಾಟನೆ ಮಾಡಿದೀವಿ, ಇಷ್ಟೊಂದು 2.5 ವರ್ಷದಲ್ಲಿ. ಸರ್ ಈಗ ಮೊನ್ನೆ ನಿಮ್ಮ ಮಾಧ್ಯಮದವರೇನೆ ಮುಖ್ಯಮಂತ್ರಿಗಳ ಹತ್ರ ಒಂದು ಪ್ರಶ್ನೆ ಕೇಳಿದ್ರು ಸರ್, ಎಲ್ಲ 21ನೇ ತಾರೀಕು ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ತಗೊಳ್ತಾ ಇದ್ದಾರೆ ಅಂತ ಒಂದು ಮೈಸೂರು ಮಿತ್ರ ಒಂದು ಪತ್ರಿಕೆಯಲ್ಲಿ ಬಂದಿರೋದು. ಅದ್ರ ವಿಚಾರವಾಗಿ ನಿಮ್ದೇ ಮಾಧ್ಯಮದ ಪತ್ರಕರ್ತರು, ಪ್ರಿಂಟ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಮೀಡಿಯಾ ಇರ್ಬೋದು, ಎಲ್ಲರೂ ಇದ್ದಂತ ಇದ್ರಲ್ಲೇ ನೇರವಾಗಿ ಕೇಳಿದ್ರು ಮುಖ್ಯಮಂತ್ರಿಗಳು ಏನಂತ ಉತ್ತರ ಕೊಟ್ರು ಸರ್, ಹೂ ಟೋಲ್ಡ್ ಯು ಅಂತ ಕೇಳಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಅದೆಲ್ಲವೂ ಇಲ್ದಲೇ ಇದ್ರೆ ಈ ತರ ಒಂದು ಎಲ್ಲ ಒಂದ್ ಕಡೆ ರಿಯಾಕ್ಟ್ ಆಗೋದು, ಕೋಪ ಮಾಡ್ಕೊಳ್ಳೋದು. ನನಗೆ ಸಿದ್ದರಾಮಯ್ಯ ಅಲ್ಲ, ನಾನು ಉದಾಹರಣೆ ಕೇಳ್ತಾ ಇದ್ದೀನಿ ಸರ್. ಈಗ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂದ್ರೆ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲವೂ ಕೂಡ ಅರ್ಥ ಆಗೋದು ಇರುತ್ತೆ, ಎಸ್ಪೆಷಲಿ ಮಾಧ್ಯಮದವರಿಗೆ ಅದು ಬಹಳ ಚೆನ್ನಾಗಿ ಅರ್ಥ ಆಗೋದ್ರಿಂದ ಆ ಪ್ರಶ್ನೆ ಕೇಳಿದ್ದು ಏನಕ್ಕೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಾಯ್ತು. ಆದ್ರೆ ರಿಯಾಕ್ಟ್ ಹೆಂಗಿತ್ತು, ಕೋಪ ಮಾಡ್ಕೊಂಡ್ರು, ಎಲ್ಲದಕ್ಕೂ ಒಂದು ನಗ್ನಗ್ತಾ ಉತ್ತರ ಕೊಡ್ತಿದ್ದವರು. ಈ ವಿಚಾರ ಕೇಳ್ತಿದ್ದಂಗೆ ಎಲ್ಲೋ ಒಂದ್ ಕಡೆ ರಾಂಗ್ ಆಗಿದ್ ನೋಡಿದ್ರೆ ಬಹುಶಃ ಇದೊಂದು ಎಲ್ಲೋ ಒಂದ್ ಕಡೆ ಈ ಘಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅನ್ಸಿರೋದ್ರಿಂದಲೇ ಅದು ರಿಯಾಕ್ಟ್ ಆಗಿರ್ತಕ್ಕಂಥ. ಸರ್ ಈಗ ಈ 30ನೇ ತಾರೀಕು ಅಕ್ಟೋಬರ್ 30ನೇ ತಾರೀಕು ಬೆಂಗಳೂರಿನ ಎಲ್ಲಾ ಗುಂಡಿಗಳನ್ನ ಮುಚ್ಚೋದಕ್ಕೆ ಒಂದು ಎಲ್ಲ ಒಂದ್ ಕಡೆ ಕೊನೆ ದಿನ ಆಗಿತ್ತು, ಡೆಡ್ ಲೈನ್ ಕೊಟ್ಟಿದ್ರು. ಈ ಡೆಡ್ ಲೈನ್ ಕೊಟ್ಟಿರೋ ವಿಚಾರ ನೀವು ಪ್ರಶ್ನೆ ಮಾಡ್ತಿದ್ದಂಗೆ ಬೇಕಿದ್ರೆ ಅವಾಗ ಡಿ ಕೆ ಶಿವಕುಮಾರ್ ಹತ್ರ ಕೇಳ್ಕೊಳ್ಳಿ ಅಂತಂದ್ರು. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ, ಗುಂಡಿ ಮುಚ್ಚಾದ್ರ ವಿಚಾರ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಕೇಳಿ ಅನ್ನೋದು ಎಷ್ಟು ಸಮಂಜಸ ಉತ್ತರ ಕೊಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಕೂಡ ಅನ್ಸಿದೆ ಏನೇ ಮುಂದೆ ನಡೆಯುವಂತದೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಎತ್ತಾಕೋದಿಕ್ಕ ಇಲ್ಲ ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ, ನಾನೆಲ್ಲ ಒಂದ್ ಕಡೆ ಕೈ ಕಟ್ಟಾಕಿದ್ರೆ ನನ್ನ ಎಲ್ಲ ಒಂದ್ ಕಡೆ ತೋರಿಸ್ತಾ ಇದಾರೆ. ಹಾಗಾದ್ರೆ ನಿಮ್ಗೆ ಅಧಿಕಾರ ಮುಖ್ಯಮಂತ್ರಿಯಾಗಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ನಾನು ಮುಚ್ಚುವಂತ ಕೆಲಸ ಮಾಡ್ತೀನಿ, ಬೆಂಗಳೂರು ನಗರಕ್ಕೆ ಯಾವ ರೀತಿಯಾದ ಒಂದು ಅನುದಾನ ಬೇಕಾದ್ರೂ ನಾನು ಪ್ರಯತ್ನ ಮಾಡಿ ಕೊಡಕ್ ಪಡ್ತೀನಿ. ಜನರು ನೀವು ಯಾವುದೇ ರೀತಿ, ಯಾಕೆಂದ್ರೆ ಇವತ್ತು ಗುಂಡಿ ಬಿದ್ದಿರೋ ಕಾರಣದಿಂದಲೇ ಸಾಕಷ್ಟು ಕಂಪ್ನಿಗಳು ಇವತ್ತು ಬೆಂಗಳೂರಿಂದ ಆಚೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದೇ. ಅಂದ್ರೆ ಇವತ್ತು ಅಭಿವೃದ್ಧಿ ಆಗಿಲ್ಲದ್ರಿಂದ ರಸ್ತೆಗಳು, ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಕ್ ವ್ಯವಸ್ಥೆ ಕೊಡದಲ್ಲೇ ಇದ್ರೆ ಯಾವ ಕಂಪ್ನಿಗಳು ಬಂದು ಬೆಂಗಳೂರಿಗೆ ಕೆಲಸ ಬಿಸ್ನೆಸ್ ಮಾಡಕ್ ಬರ್ತವೆ ಸರ್? ಇವತ್ತು ಎಲ್ಲವೂ ಕೂಡ ಪಕ್ಕದ ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ ಅಭಿವೃದ್ಧಿ ಎಲ್ಲ ಒಂದ್ ಕಡೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಎಲ್ಲ ಇರ್ತಕ್ಕಂಥ ಕಂಪ್ನಿಗಳನ್ನ ಅವ್ರ ಕಡೆ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ರೆ, ಇವ್ರು ಅಟ್ಲೀಸ್ಟ್ ಒಂದು ಸಣ್ಣ ಪ್ರಯತ್ನ ಮಾಡಿ ಈ ಕಂಪ್ನಿಗಳನ್ನ ಉಳಿಸ್ಕೊಳ್ಳೋದಿಕ್ಕೆ, ಕೆಲಸವನ್ನ ಮಾಡಿಸೋದಿಕ್ಕೆ, ಇಲ್ಲಿನ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಇವರು ಸೃಷ್ಟಿ ಮಾಡ್ತಾ ಇರೋದೇನು ಅಂದ್ರೆ ಕುರ್ಚಿ ಕಾದಾಟ, ಕುರ್ಚಿ ಯಾವ ರೀತಿಯಾಗಿ ಬಿಸಿ ಆಗ್ತಾ ಇದೆ ಅನ್ನೋ ಒಂದನ್ನ ತೋರಿಸ್ತಾ ಇದಾರೆ. ಬಿಟ್ರೆ ಈ ರಾಜ್ಯದ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಯ ಎಲ್ಲ ಒಂದ್ ಕಡೆ ಗೋಳ್ ಕೇಳೋದಿಕ್ಕೆ ಈ ಸರ್ಕಾರ ತಯಾರಿಲ್ಲ ಸರ್. ಒಂದ್ ಸಣ್ಣ ಎಕ್ಸಾಂಪಲ್, ಕಳೆದ ತಿಂಗಳಲ್ಲಿ ವಾಟರ್ ಮ್ಯಾನ್ ಚಾಮರಾಜನಗರದ ನನ್ಗೆಲ್ಲ ಒಂದ್ ಕಡೆ ಕಳೆದ 24-27 ತಿಂಗಳಿಂದ ನನಗೆ ಸ್ಯಾಲ್ರಿ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರು ಸರ್ ಪಂಚಾಯತ್ ಆಫೀಸಿಂದ. ಈ ಸರ್ಕಾರಕ್ಕೆ ಮಾನ ಮರ್ಯಾದಿಲ್ವಾ? ಸೊ ಒಬ್ಬ ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ಸಂಬಳವನ್ನ ಸರಿಯಾಗಿ ಕೊಡುವಂತ ಪರಿಸ್ಥಿತಿನೂ ಇಲ್ಲ. ನನಗೆ ಮಾಹಿತಿ ಇರ್ತಕ್ಕಂಥ KSRTC ಸರ್ ಎಲ್ಲಾ ನಿಗಮಗಳಲ್ಲಿ ಯಾವುದೇ ಒಂದು ಸ್ಯಾಲ್ರಿ ಕೊಡ್ತಲೆ 3-4 ತಿಂಗಳು 4 ತಿಂಗಳು ಉಳಿಸ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಜನ ಚಾಲಕರುಗಳು ಬಂದು ನಮ್ ಗಮನಕ್ಕೂ ತಂದಿದ್ದಾರೆ. ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಕೇವಲ ಇವರ ಕುರ್ಚಿ ಕಾದಾಟದಿಂದ ಇವತ್ತು ರಾಜ್ಯ ಬಡವ ಆಗ್ತಾ ಇದೆ. ಇದು ಕೂಡ ಅರ್ಥ ಆಗ್ಬೇಕು ಈ ಕಾಂಗ್ರೆಸ್. ಸರ್ ಮುಂದಿನ ಸರ್ ಹೈಕಮಾಂಡ್ ಬಿಜೆಪಿ ತರ ಯಾಕಿಲ್ಲ ಸರ್? ಒಂದು ಲಕ್ಷ್ಮಣ ರೇಖೆ ಹೈಕಮಾಂಡ್ ಬೇಡ ಲಕ್ಷ್ಮಣ ರೇಖೆ ನೋಡಿ ಅವರು ದಾಟೋದಿಲ್ಲ ಯಾರು. ಈಗ ನೋಡಿ ಅವ್ರ ನಾಯಕತ್ವ ಬದಲಾವಣೆ ಬಂದಾಗ, ಯಡಿಯೂರಪ್ಪನವ್ರ ಬದಲಾವಣೆ ಬಂದಾಗ ನಿಮ್ಮ ಹತ್ರ ಬಹಿರಂಗವಾಗಿ ಹೇಳ್ಕೊಳ್ತಾ ಇರ್ಲಿಲ್ಲ ಅವ್ರು 2 ವರ್ಷ ಇವ್ರು 2 ವರ್ಷ ಅಂತ ಹೇಳಿ. ಕೊನೆ ಕ್ಷಣದಲ್ಲಿ ಅದು ಬದಲಾವಣೆ ಆಗಿದೆ. ಬಿಜೆಪಿ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿ ಕ್ಲಿಯರ್ ಕೊಡ್ಲಿ. ನಾನು ಹೇಳ್ಬಿಡ್ತೀನಿ, ಬಿಜೆಪಿ ಅಂತಹ ಹೈಕಮಾಂಡ್ ಖಂಡಿತವಾಗ್ಲೂ ಯಾವ ಪಕ್ಷಕ್ಕೂ ಬೇಡ. ಕಾರಣ ಇಷ್ಟೇ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗಲೂ ಹೈಕಮಾಂಡ್ ಮಧ್ಯೆ ಬರಲಿಲ್ಲ. ಯಡಿಯೂರಪ್ಪನವರು ಅಧಿಕಾರದಿಂದ ಇದ್ದು ಅಧಿಕಾರ ಇಳಿದು ಬೊಮ್ಮಾಯಿ ಅವರ ಅಧಿಕಾರ ಬಂದು 4 ವರ್ಷ ಸರ್ಕಾರ ಮಾಡಿದಾಗ್ಲೂ ಸಹ ವಿರೋಧ ಪಕ್ಷದಲ್ಲಿ ನಮಗಿಂತ ಜಾಸ್ತಿಯಾಗಿ ಇದ್ದಿದ್ದು ಬಿಜೆಪಿಯ ಶಾಸಕರೇ. ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ದು ಬಿಜೆಪಿಯ MLCಗಳು, ಬಿಜೆಪಿಯ ಶಾಸಕರುಗಳೇ. ಒಂದು ತುಟಿಕ್ ಪಿಟಿಕ್ ಅನ್ನಕ್ಕೆ ಸಾಧ್ಯ ಆಗಿರಲಿಲ್ಲ. ಎರಡನೇದಾಗಿ ನಿನ್ನೆ ನೋಡಿದೆ, ಉಚ್ಚಟಿತ ನಾಯಕ ಯತ್ನಾಳ್ರವರು ಉಚ್ಚಾಟನೆ ಮಾಡಿದ್ದಾರೆ 5 ವರ್ಷದ ನಂತರ. ನಿನ್ನೆ ನೋಡಿದ್ರೆ ಮತ್ತೆ ಪುನಃ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು ಕೂತ್ಕೊಂಡು ರೆಬಲ್ಸ್ ಆಟ ಮತ್ತೆ ಸ್ಟಾರ್ಟ್ ಆಗಿದೆ. ಒಂದು ಶಬ್ದ ಮಾತಾಡಕ್ ಸಾಧ್ಯ ಆಗ್ತಾ ಇಲ್ಲ. ಎರಡನೇದಾಗಿ ನಮ್ಮ ಹೈಕಮಾಂಡ್
ಈಗ ಯಡಿಯೂರಪ್ಪನವ್ರನ್ನ ಇಳಿಸಬೇಕಾದ್ರೆ ಕಣ್ಣೀರು ಇಡಿಸ್ಕೊಂಡು ಅಂದ್ರೆ ಯಾರಿಗೂ ಹೇಳದೆ ಒಮ್ಮೆಲೆ ನಿರ್ಧಾರವನ್ನ ತಗೊಂಡು ಶಾಸಕರ ಗಮನಕ್ಕೂ ತಾರದೆ ಕೊನೆಗೆ ಯಡಿಯೂರಪ್ಪನವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಕೊಡ್ತೀವಿ ಅನ್ನುವಂಥದ್ದಲ್ಲ. ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವ್ರನ್ನ ಮೊಟ್ಟ ಮೊದಲ ಬಾರಿಗೆ ಇಳಿಸಬೇಕಾದ್ರೆ ಸದಾನಂದ ಗೌಡರು ಆಯ್ಕೆ ಮಾಡಿದ್ದು ಯಡಿಯೂರಪ್ಪನವರೇ. ಸದಾನಂದ ಗೌಡರು ಸರಿ ಇಲ್ಲ ಅಂದಾಗ ಜಗದೀಶ್ ಶೆಟ್ಟರನ್ನ ಆಯ್ಕೆ ಮಾಡಿದ್ದು ಯಡಿಯೂರಪ್ಪನವರೇ, ಹೈಕಮಾಂಡ್ ಅಲ್ಲ, ಶಾಸಕರು ಅಲ್ಲ. ಅಂದ್ರೆ ಆ ತರದ ಹೈಕಮಾಂಡ್ ನಮ್ದಲ್ಲ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು, ಯಾರು ಸಹ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಮಾತಾಡಲಿಲ್ಲ. ಇವಾಗ ಚರ್ಚೆ ಆಗ್ತಾ ಇರುವಂತದ್ದು ಕ್ಯಾಬಿನೆಟ್ ಬಗ್ಗೆ. ಅದು ಮುಂದಿನ ಯಾವುದೇ ಚರ್ಚೆ ಇದ್ರು ಪಕ್ಷದ ಹೈಕಮಾಂಡ್ ಗೆರೆ ದಾಟಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರ ಬಾಯಿಯಲ್ಲಿ ಬರ್ತಾ ಇರೋದು. ಹಾಗೆ ನಮ್ಮಲ್ಲಿ ಯಾರು ಸಹ ಪತ್ರಿಕಾಗೋಷ್ಠಿಯನ್ನ ಕರೆದು, ಯಾವುದೇ ನಾಯಕ ಪತ್ರಿಕಾಗೋಷ್ಠಿಯನ್ನ ಕರೆದು ಹೇಳ್ತಾ ಇರುವಂತದ್ದಲ್ಲ, ಸಹಜವಾಗಿ ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರುವಂತದ್ದೇ ವಿನ ಹೌದಾ ಬದಲಾಗ್ತಾರ ಈ ಘಟನೆ ನಡೀತಾ ಇದೆಯಾ ಅಂತ ಕೇಳಿದಾಗ ಉತ್ತರ ಕೊಡ್ತಾ ಇರೋದು. ನಾವಾಗೆ ಪತ್ರಿಕಾಗೋಷ್ಠಿ ಮಾಡಿ ಬಿಜೆಪಿ ಅವ್ರ ತರ ಬಿಜೆಪಿಯನ್ನು ರೇಣುಕಾಚಾರ್ಯ ಅವರು ಎಷ್ಟು ಮಾತಾಡಿದ್ರು, ಸಿದ್ದೇಶ್ ಅವರು ಎಷ್ಟು ಮಾತಾಡಿದ್ರು, ಹರೀಶ್ ಎಷ್ಟು ಮಾತಾಡಿದ್ರು, ಯತ್ನಾಳ್ ಏನ್ ಮಾತಾಡ್ತಿದ್ದಾರೆ, ಆ ತರದ ಘಟನೆಗಳು ನಮ್ಮಲ್ಲಿಲ್ಲ. ನಮ್ಮ ಹೈಕಮಾಂಡ್ ಒಂದು ತಿಳ್ಕೋಬೇಕು ಪ್ರಭು ಅವರೇ, ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತಿರಬೇಕು, ತಾನು ಗೆದ್ದು ಬಂದಿರೋದು ತನ್ನ ಸಾಮರ್ಥ್ಯ, ಕೇವಲ ತನ್ನ ಸಾಮರ್ಥ್ಯದಿಂದ ಅಲ್ಲ, ಈ ಪಕ್ಷಕ್ಕೋಸ್ಕರ ಬಿಜೆಪಿಯನ್ನು ಸೋಲಿಸೋದಕ್ಕೋಸ್ಕರ ಸೈದ್ಧಾಂತಿಕವಾಗಿ ತಮ್ಮ ಸಂಪಾದನೆಯನ್ನ, ತಮ್ಮ ದುಡಿಮೆಯನ್ನ, ತಮ್ಮ ಪರ್ಸನಲ್ ಲೈಫ್ ಅನ್ನ ಬಿಟ್ಟು ಹೋರಾಟ ಮಾಡಿರುವಂತಹ ಕಾರ್ಯಕರ್ತರು ಇದ್ದಾರೆ. ಅವರಿಗೆ ಬೇಕಾಗಿದ್ದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದಲ್ಲ, ಕಾಂಗ್ರೆಸ್ ಸರ್ಕಾರ ಇರಬೇಕು, ಬಿಜೆಪಿ ಅಂತ ದ್ವೇಷದ ಪಕ್ಷ ಆಡಳಿತದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ನಂಬರ್ ಇರೋದು 140. ನೀವು ಆವಾಗಲೇ ಹೇಳ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಗಾಳ ಹಾಕ್ತಾರೆ ಅನ್ನುವಂಥದ್ದು. ನೆನಪಿರ್ಲಿ, ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹೇಳಿದ್ರು, ನನಗೆ 2 ಆಪ್ಷನ್ ಕೊಟ್ಟರು, ಒಂದು DCM ಆಗ್ತೀಯಾ ಅಥವಾ ಜೈಲಿಗೆ ಹೋಗ್ತೀಯಾ ಅಂತ. ಬಟ್ ಐ ಸೆಲೆಕ್ಟೆಡ್ ಜೈಲ್ ಅಂತ ಹೇಳಿದ್ರು. ಅಂತಹ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಎಷ್ಟೇ ಟ್ರೈ ಮಾಡಬಹುದು ಈ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ. ಆದ್ರೆ ಒಂದು ತಿಳ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರು ಅದನ್ನು ಮರ್ತಿಲ್ಲ. ತನ್ನ ತಂದೆಗೆ ಎಡೆ ಇಡುವ ದಿನ, ಪ್ರತಿ ವರ್ಷ ಗಣೇಶ ಚತುರ್ಥಿಯ ದಿನ ತನ್ನ ತಂದೆಗೆ ಎಡೆ ಇಡ್ತಾರೆ. ಆ ತಂದೆಗೆ ಎಡೆ ಇಟ್ಟು ನನ್ನನ್ನು ಬಂಧಿಸಿ ಅಂತ ಹೇಳಿದ್ರು ಬಿಡದೆ ಭಾವನಾತ್ಮಕವಾಗಿ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರನ್ನು ನೋಡಿದ್ದು ನಾವು ಆ ದಿನ. ಮಾನಸಿಕವಾಗಿ, ದೈಹಿಕವಾಗಿ ಅವರನ್ನ ಕೋರ್ಟಲ್ಲಿ ಕೂರ್ಲಿಕ್ಕೆ, ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ಕೋರ್ಟಲ್ಲಿ ಕೂರ್ಲಿಕ್ಕೆ ಚೇರು ಕೊಡದಿರುವಂತ ವ್ಯವಸ್ಥೆ ಮಾಡಿದಂತ ಬಿಜೆಪಿಯ ಜೊತೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರ. ಅಂತದ್ದೇ ಹೋಗುದಾಗಿದ್ರೆ ಯಾವಾಗಲೂ ಹೋಗ್ಬಿಟ್ಟಿರುವವರು, ಜೈಲು ವಾಸದಲ್ಲಿ ಇರಬೇಕಾದ ಅವಶ್ಯಕತೆ ಅವರಿಗೆ ಇರಲಿಲ್ಲ. ಬಿಜೆಪಿ ಆ ಕನಸು ಅಪೇಕ್ಷೆ ನಮ್ಮಲ್ಲಿಲ್ಲ. ಆ ಕನಸು ಕಾಣೋದು ಎಲ್ಲ ಕೊಟ್ಟಿದ್ರೆ ಅವರನ್ನ ನೀವು ಏನೂ ಆಗೋದಿಲ್ಲ. ನಿಮ್ಮ ಆಮಿಷಕ್ಕೆ ಎಲ್ಲ ಒಂದ್ ಕಡೆ ನಿರ್ನಾಮ ಆಗತ್ತೆ ನಿಮ್ಮ ಕಾಂಗ್ರೆಸ್. ಈ 140 ವರ್ಷದಲ್ಲಿ ಏನೇನೋ ಮಾಡಿದ್ರಿ, ನಿಮ್ಮ ಹತ್ರ ಆಗಿಲ್ಲ, ಇನ್ನೂ ಸಾಧ್ಯ. ಈಗ ಮುನೀರ್ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ ನಾಳೆಯಿಂದ 3 ದಿನ, ಕೆಲ ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಹೋಗ್ತಿದಾರಂತೆ. ಈಗ ದಲಿತ ಸಿಎಂ ವಿಚಾರಕ್ಕೆ ಬರೋಣ ಸರ್. ಈಗ ಪರಮೇಶ್ವರ್ ಅಥವಾ ಖರ್ಗೆ ಅವರು ಜಾರಕಿಹೊಳಿ ರೇಸ್ ನಲ್ಲಿ ಇದಾರಂತೆ. ಸಿದ್ದರಾಮಯ್ಯನವರು ನಾನು ಕೆಳಗಿಳಿಬೇಕು ಅಂದ್ರೆ ನಾನು ಹೇಳಿದ್ರು ಸಿಎಂ ಸ್ಥಾನ ಕೊಡಬೇಕು, ಇದು ಈ ಷರತ್ತನ್ನು ಇಟ್ಟಿದ್ದಾರೆ. ಅದೇ ಹೇಳಿದನು, ಇದು ಅಂತೆ, ಇದು ಹೇಳಿದ್ರಂತೆ, ಮಾಡಿದ್ರಂತೆ, ಅಷ್ಟಕ್ಕೆ ಸೀಮಿತ. ದೆಹಲಿಗೆ ಹೋಗುವುದ್ರ ಬಗ್ಗೆ ಇಲ್ಲಿಯ ತನಕ ಸತೀಶ್ ಜಾರಕಿಹೊಳಿ ಅವರು ಎಲ್ಲೂ ಹೇಳಿಲ್ಲ. ನಾಳೆ ಅವ್ರದ್ದೇ ಕರ್ನಾಟಕ ಪೊಲ್ಯೂಷನ್ ಬೋರ್ಡಿನ ಕಾರ್ಯಕ್ರಮ ಇದೆ ಬೆಳಗಾಮಲ್ಲಿ. ಇಲ್ಲಿಯ ತನಕ ಆ ಸುದ್ದಿಗಳು ನಮ್ಮೊಳಗಡಂತೂ ಇಲ್ಲ. ಅವರು ಡೆಲ್ಲಿಗೆ ಹೋಗುದೇ ಆದ್ರೆ ಖಂಡಿತವಾಗ್ಲೂ ಅವರು ಪದೇ ಪದೇ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿಯಾಗಿ ನಮಗೆ ಬೇಕಾಗಿದ್ದ ಅನುದಾನದ ಬಗ್ಗೆ, PWD ಮಿನಿಸ್ಟರ್ ಅವರು ಗಡ್ಕರಿ ಜೊತೆಯಲ್ಲಿ ಪದೇ ಪದೇ ಮಾತಾಡಿದ್ದಾರೆ, ನಮ್ಗೆ ಬೇಕಾದ ಅನುದಾನದ ಬಗ್ಗೆ ಮಾತಾಡಿದ್ದಾರೆ. ಹೋಗಬಾರ್ದು, ಮಾತಾಡಬಾರ್ದು ಅನ್ನೋದಲ್ಲ, ಹೋಗಿದ ತಕ್ಷಣ ಆಗೋಯ್ತು ಅನ್ನೋದು ಅಂತದ್ದಲ್ಲ. ಸತೀಶ್ ಜಾರಕಿಹೊಳಿ ಅವರ ಸಾಮರ್ಥ್ಯ, ಅವ್ರ ಸಾಮರ್ಥ್ಯ ಅವರಿಗೂ ಅರಿವಿದೆ. ಹಾಗೆ ಕರ್ನಾಟಕ ಜನರಿಗೆ ಅವ್ರ ಸಾಮರ್ಥ್ಯ ಏನು ಅಂತ ಗೊತ್ತು, ಪರಮೇಶ್ವರ ಸಾಮರ್ಥ್ಯ ಏನು ಅಂತ ಗೊತ್ತು, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಇದು. ಇವ್ರು ಎಲ್ಲರೂ ಸೇರಿದಾಗಲೇ ಇಲ್ಲಿ ಬಿಜೆಪಿಗೆ ಅಸ್ತಿತ್ವ ಉಳ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ. ಆ ಒಂದು ಜನ ಉತ್ತರ ಮಾಹಿತಿ ನಮ್ಮ ನಾಯಕರಿಗೆ ನಾನು ಆಗ್ಲೇ ಹೇಳಿದೆ. ನಮಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. ನಾವು 593 ಯೋಜನೆಗಳನ್ನ, ಭರವಸೆಗಳನ್ನ ಕೊಟ್ಟಿದ್ದೀವಿ. ಇನ್ನೂ ಸಹ ನಾವು 2.5 ವರ್ಷ ಮುಗಿಸಿಲ್ಲ, 50% ಭರವಸೆಗಳನ್ನ ಮುಗಿಸಿದ್ದೀವಿ. ಇಲ್ಲಿಯ ತನಕ ಅವ್ರ ಹತ್ರ ಆಗ್ಲಿಲ್ಲ. ಇವ್ರು ಏನೋ ಹೇಳ್ತಾ ಇದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನಾಯ್ತು ಅಂತ, ಇವರಿಗೆ ನೆನಪಿರ್ಲಿ, GDP ಕರ್ನಾಟಕ ಸ್ಟೇಟ್ GDP ಅಲ್ಲಿ ನಾವು ನಂಬರ್ 1 ಅರ್ಥ ಆಯ್ತಲ್ಲ. ಹಾಗೆ ತಲಾ ಆದಾಯದಲ್ಲಿ ನಾವು ನಂಬರ್ 1 ಇದೀವಿ. ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 2ರಲ್ಲಿ ಇದೀವಿ. ಹಾಗೆ ಇವ್ರಿಗೆ ಅರಿವಿಲ್ಲ, ಇವ್ರು ಏನೋ ಒಂದು ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಇವರಿಗೆ ನಾನು ಹೇಳೋದು, ಯಾವುದೇ ನಾಯಕರು, ವಿರೋಧ ಪಕ್ಷದ ನಾಯಕರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀರಾ?
ಮಾಡ್ತೀರಾ? ಖಂಡಿತ ಮಾಡಿ. ಡಾಕ್ಯುಮೆಂಟ್ ತಗೊಂಡು ಬರ್ತೀವಿ. ಏನು ಆಯ್ತು? ಹೌದು. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ನಾವು ಬರ್ತೀವಿ. ಅಭಿವೃದ್ಧಿ ಚರ್ಚೆ. ಅಭಿವೃದ್ಧಿ ಏನು? ಹೌದು. ಯಾವ ಮಾಡಿದ ಈ ಅಭಿವೃದ್ಧಿ ರಾಜ್ಯದಲ್ಲಿ ಏನು? ಏನೆಲ್ಲ ಕೆಲಸ ಡಾಕ್ಯುಮೆಂಟ್ ಮಾಡಿದ್ದಾರೆ ಸಮೇತ ಪಟ್ಟಿ ಕೊಡಿ. ನಾವು ಯಾವ ಮಾಡೋಣ ಸರ್. ನಶೆಯಲ್ಲಿ ಮಾಡೋಣ. ಜನರನ್ನ ದಿಕ್ ತಪ್ಪಿಸುವ ಕೆಲಸಗಳನ್ನು ನಾವು ಮಾಡಿಲ್ಲ. ಮಾಡೋಣ. ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕೊಡ್ತೀವಿ, ಚರ್ಚೆಗೆ ಬನ್ನಿ. ಮಾಡೋಣ ಖಂಡಿತ. ಗೋವಿಂದರಾಜ್ ಸರ್, ಈಗ ಬಿಜೆಪಿಗೆ ಮುಂದಿನ ಚುನಾವಣೆಗಳಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ ನೆಕ್ಸ್ಟ್, ಅಥವಾ 2028ಕ್ಕೆ ಅನ್ಕೊಳ್ಳೋಣ, ನಿಮ್ಗೆ ಅನುಕೂಲ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಈ ಆಂತರಿಕ ಕಚ್ಚಾಟದಿಂದ ಜನ ಡೈವರ್ಟ್ ಆಗ್ಬಿಡ್ತಾರೆ, ನಿಮ್ಮ ಕಡೆ ಬಂದ್ಬಿಡ್ತಾರೆ ಅಂತ? ಸರ್, ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ವಿಚಾರ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗಲ್ಲ ಅಂತ. ಖಂಡಿತವಾಗ್ಲೂ ನಾವ್ಯಾರು ಡಿ ಕೆ ಶಿವಕುಮಾರ್ ಅಂತವ್ರು ನಮ್ಮ ಪಾರ್ಟಿಗೆ ಬೇಡ. ಯಾಕೆಂದ್ರೆ ಅಲ್ಲ, ಬೇಡ ಯಾಕ್ರಿ ಕರ್ಕೊಂಡ್ರಿ? ಯಾಕೆ ಹೆದರ್ಸಿದ್ರಿ? ಕೇಳ್ರಿ, ಯಾಕೆ ಜೈಲಿಗೆ ಹಾಕಿದ್ರಿ? ಯಾಕೆ ಜೈಲಿಗೆ ಹಾಕಿದ್ರಿ? ಜೈಲಿಗೆ ಹಾಕಿದ್ರಿ? ಹೆಂಗೆ 40% ಹೇಗೆ ನಿಮ್ಮ ಇಡಿಯನ್ನ ಬಳಸ್ಕೊಂಡು ಅವ್ರನ್ನ ಜೈಲಿಗೆ ಕಳಿಸಿದ್ರಿ? ಇರ್ತಕ್ಕಂಥದ್ದು ಜೈಲಿಗೆ ಕಳಿಸಿದ್ರಿ? ಅವ್ರು ಭ್ರಷ್ಟಾಚಾರ ಮಾಡಿದ್ರಿಂದ ಶಿಕ್ಷೆ ಯಾಕೆ ಕೊಟ್ಟಿಲ್ಲ? ಯಾಕೆ ಶಿಕ್ಷೆ ಕೊಟ್ಟಿಲ್ಲ? ಬಂದ್ರಲ್ರಿ, ಏನ್ ಹೋಗ್ ಬಂದ್ರು? ಭಗವಂತವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ? ಹೋಗಿದ್ದು ನಿಮಗೆ ಡಿ ಕೆ ಶಿವಕುಮಾರ್ ಅವರ ಕೇಸ್ ಗೊತ್ತಿಲ್ವಾ ನಿಮ್ಗೆ? ಯಾಕೆ? ಅದೇ ಹೋಗಿದ್ದಲ್ಲ, ಈ ರೀತಿ ಹೋಗ್ಸಿದ್ದು, ತಳ್ಳಿದ್ದು. ಅನ್ಯಾಯವಾಗಿ ತಳ್ಳಿದಿರಿ. ನಾವು ಅದನ್ನೇ ಹೇಳಿದ್ವಿ. ನೀವು Yes, sir. ಅಪರಾಧಕ್ಕೆ ಅವ್ರು ಹೆದರ್ಕೊಂಡಿಲ್ಲ. ಈಗ ನಾಯಕರಿರ್ಬೋದು, Okay. ರಾಷ್ಟ್ರೀಯ ನಾಯಕರಿರ್ಬೋದು, ಅವರು ತೀರ್ಮಾನ ಮಾಡ್ತಾರೆ. ನಮ್ಮಂತ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅಂತವ್ರು ಬೇಡ. ಯಾಕೆಂದ್ರೆ ನಿಮ್ಗೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬರಕ್ಕೆ. ಯಾಕಂದ್ರೆ ಅವ್ರ ಬ್ಲಡ್ ಅಲ್ಲಿ ಕಾಂಗ್ರೆಸ್ ಇದೆ ಅಂತ ಪದೇ ಪದೇ ಹೇಳ್ತಾರೆ ಅವರು. ಅಲ್ಲರೇ, ನಟ್ಟು ಬೋಲ್ಟ್ ಟೈಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ, ಲೆಕ್ಕಾಚಾರ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ, ಲೆಕ್ಕ ಚುಪ್ತಾ ಮಾಡ್ತಾ ಇರೋದು. ಯಾಕೆಂದ್ರೆ ಯಾವ ರೀತಿಯಾದ ಎಲ್ಲರೂ ಎಲ್ಲ ರೀತಿಯಲ್ಲಿಯೂ ಮಾತನಾಡುವಾಗ ವ್ಯತ್ಯಾಸಗಳಿದಾವೆ. Yes, sir. ಅದು ನಿಮ್ಮ ಬಿಟ್ಟುವಾಡ ಮಾಡುವ ಪ್ರಯತ್ನವನ್ನ ಮಾಡಬೇಡಿ. ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಬನ್ನಿ ಚಾಲೆಂಜ್. ಚಾಲೆಂಜ್ ವೈಟ್ ಪೇಪರ್ ರಿಲೀಸ್ ಮಾಡಿ. ಮಾಡೋಣ ಸರ್, ಮಾಡೋಣ. ನಿಮ್ಮ ಸಚಿವ ಚರ್ಚೆ ಮಾಡೋಣ, ಖಂಡಿತ ಅಭಿವೃದ್ಧಿ ವಿಚಾರ ರಿಲೀಸ್ ಮಾಡಿ. ಸರ್, ಮಾಡೋಣ. ರಾಜ್ಯ ಅಭಿವೃದ್ಧಿ ಜನತೆ ವಿಚಾರ ಹೋಗೋಣ ಸರ್. ಈಗ ನೀವು ಖಂಡಿತ ಹೇಳಿದ್ರಿ, ಚರ್ಚೆ ಮಾಡೋಣ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಸರ್. ಈ ಸ್ಥಳೀಯ ಸಂಸ್ಥೆಗಿಂತ ಈ ರಾಜ್ಯದ ಚುನಾವಣೆ ನಡೀಲಿ. ಈ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ 130,000 ಸೀಟಲ್ಲಿ ಏನ್ ಕೇವಲ 50 ದಾಟ್ಬಿಟ್ರೆ ನಾವು ಚಾಲೆಂಜ್ ಮಾಡ್ತೀವಿ. ಯಾಕೆಂದ್ರೆ ಈಗ ಚುನಾವಣೆ ಅಂದ್ರೆ ಇವಾಗ ಗೆಲ್ಲೋದು ಖಂಡಿತವಾಗ್ಲು. ಯಾಕೆಂದ್ರೆ ಯಾವ ಬಣ ಗೆಲ್ಲುತ್ತಲ್ಲ ಬಿಜೆಪಿಯಲ್ಲಿ? ಕಾಂಗ್ರೆಸ್ ಯಾವ ಬಣ ಬಿಜೆಪಿಯಲ್ಲಿ? ಯಾವ ಬಣ ಗೆಲ್ಲೋದು? ಇವತ್ತು ನೋಡ್ತಾ ಜೋಶಿ ಇದ್ರೆ ಅವ್ರ ಬಣನಾ? ಯಡಿಯೂರಪ್ಪ ಅವ್ರ ಬಣನಾ? ಯಾಕಪ್ಪ ತಂದ್ವಿ ಯತ್ನಾಳ್ ಬಣ ಇಲ್ಲ, ಯತ್ನಾಳ್ ಬಣ ಇಲ್ಲ. ಯಾವ್ದಕ್ಕೋಸ್ಕರ ತಂದ್ವಿ, ಯಾರ್ಗೋಸ್ಕರ ತಂದ್ವಿ ಅಂತ ಹೇಳ್ಬಿಟ್ಟು ಜನರಿಗೆಲ್ಲ ಒಂದ್ ಕಡೆ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಇವತ್ತು ಎಲ್ಲ ಯಾರು ಅಧಿಕಾರಿಗಳ ಖುಷಿ ಜೊತೆ ಪಡ್ತಾ ಇರುವಂತದ್ದು ಭ್ರಷ್ಟಾಚಾರ ನೋಡ್ತಾ ಇಲ್ಲ. ಶಾಮಿಲ್ ಆಗ್ಬಿಟ್ಟು ಸರ್. ಅದು ಇವತ್ತು ಇವತ್ತು ಕರ್ನಾಟಕ ಜಾಸ್ತಿ ಆಗಿದೆ, ಬರ್ತೀನಿ ಸರ್, ಬರ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬರ್ತೀನಿ ಸರ್. 182 ಕೋಟಿ ಹಗರಣ ಆಯ್ತು ಸರ್. ಯಾವ ರೀತಿ ಸರ್ಕಾರದ ಖಜಾನೆ ದುಡ್ಡನ್ನ Okay. ಇವ್ರು ಎಣ್ಣೆ ಅಂಗಡಿ ತಗೊಂಡೋದ್ರು, ಸರ್, ಚಿನ್ನದ ಅಂಗಡಿ ತಗೊಂಡೋದ್ರು. ಬರ್ತೀನಿ, ಸಮಯ ಇವತ್ತು ಆಗಿದೆ. ಕೂಡ ಒಂದು ಬ್ರೇಕ್ ಸಮಯ ಆಗಿದೆ. ಬರ್ತೀನಿ ಸರ್. ಕೇವಲ ಖಂಡಿತ. ಒಂದು ATM ಸರ್ಕಾರ ಕರ್ನಾಟಕದಲ್ಲಿದೆ, ಕಾಂಗ್ರೆಸ್ಸಿನ ಬೆಳವಣಿಗೆಗೋಸ್ಕರ ಉತ್ತರ ತಗೊಂಡು ಸರ್. ಒಂದು ಬ್ರೇಕ್. ಗೋವಿಂದರಾಜ್ ಸರ್, ಈಗ ಈ ಬದಲಾವಣೆ ಅಥವಾ ಈ ಬೆಳವಣಿಗೆಗಳಿಂದ ಕೆಲವು ಸಮುದಾಯದ ವೋಟ್ ಬ್ಯಾಂಕ್ ಕಾಂಗ್ರೆಸ್ನಿಂದ ದೂರ ಆಗ್ಬೋದು ಅಂತ ಅನಿಸ್ತಿದೆ. ಯಾಕಂದ್ರೆ ಈಗ ದಲಿತ CM ಕೂಗು ಬರ್ತಿದೆ, ಅವ್ರಿಗೆ ಅವಕಾಶ ಸಿಗದೇ ಇದ್ರೆ ಅವರು ಮತ್ತೆ BJP ಪರವಾಲೋದು, ಅಂದರೆ ಸಾಂಪ್ರದಾಯಿಕವಾದಂಥ ವೋಟ್ ಬ್ಯಾಂಕ್ಗಳು ಅಥವಾ OBC ಅಥವಾ ಅಲ್ಪಸಂಖ್ಯಾತ ವೋಟ್ಗಳು ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ಬೋದು ಕಾಂಗ್ರೆಸ್ಗೆ ಅಂತ? ಖಂಡಿತವಾಗ್ಲೂ ಸರ್. ಇವತ್ತು ದಲಿತ ಸಂಘಟನೆಗಳಿಗೆ ಸಾಕಷ್ಟು ಬೇಜಾರಾಗಿದೆ. ಯಾಕೆಂದರೆ ಅವ್ರದ್ದೇ ನಾಯಕರುಗಳು ಸಾಕಷ್ಟು ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಒಂದು ಅಲಮಾರಿ ಸಮುದಾಯದಿಂದ ಅವ್ರಿಗಿರ್ತಂಥ 1% ಕೂಡ 1% ಏನು ರಿಸರ್ವೇಷನ್ ಅದನ್ನು ಕೂಡ ಕಿತ್ಕೊಳ್ಳೋಂಥ ಕೆಲಸ ಮಾಡಿದ್ದೆ ಈ ಕಾಂಗ್ರೆಸ್. ಕೇವಲ ಕಾಂಗ್ರೆಸ್ನವರು ನಮ್ಮಿಂದ ಮತವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ಟರೆ ನಮಗೋಸ್ಕರ ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ನಮ್ಮ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಆ ಅನಾನುಕೂಲ ಹೆಚ್ಚಿನದಾಗ ಆಗಿರ್ತಕ್ಕಂಥದ್ದೇ ಕಾಂಗ್ರೆಸ್ಸಿಂದ ಅಂತ ಹೇಳ್ಬಿಟ್ಟು ಇವತ್ತು ನಾಯಕರುಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆ ಸಮುದಾಯದ ನಾಯಕರುಗಳನ್ನ ನೀವು ಹೋಗಿ ಭೇಟಿ ಮಾಡಿದ್ರೆ ಸಹಜವಾಗಿ ನಿಮಗೂ ಕೂಡ ಉತ್ತರ ಕೊಡೋಂಥದ್ದು. ಯಾಕೆಂದರೆ ನೀವು ಯಾವುದೇ ಒಬ್ಬ ದಲಿತ ಮುಖಂಡನ ನೀವು ಪ್ರಶ್ನೆ ಮಾಡಿದ್ರು ಈ ರೀತಿಯ ಉತ್ತರಗಳು ಅವ್ರ ಕಡೆಯಿಂದಲೇ ಬರ್ತಾ ಇದೆ. ಯಾಕೆಂದರೆ ಇವತ್ತು ಎಲ್ಲ ಒಂದು ಕಟ್ಟ ಕಡೆ ಪ್ರಜೆಗೂ ಒಂದು ಸರ್ಕಾರದ ಒಂದು ನ್ಯಾಯಯುತ ಸೌಲಭ್ಯಗಳು ದೊರಕ್ತಾ ಇರೋದೇನಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಮೋದಿಯವರ ನೇತೃತ್ವದಲ್ಲಿ ಒಂದು ದೇಶದ ಕಟ್ಟ ಕಡೆ ಪ್ರಜೆಗೂ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸನ ಏನೋ ಒಂದು ಆ ಒಂದು ಇದ್ರ ಮಾನದಂಡದ ಮೇಲೆ ಎಲ್ಲರಿಗೂ ಕೂಡ ತಲುಪ್ತಾ ಅಂತ ಏನಾದರೂ ಒಂದು ಯೋಜನೆಗಳು ಮಾಡಿದರೆ ಅದು ಮೋದಿಯವರ ನೇತೃತ್ವ ಬಂದ ಸರ್ಕಾರದ ಒಂದು ಇದರಿಂದ. ಯಾಕೆಂದರೆ ಕಾಂಗ್ರೆಸ್ ಅವರು ಸುಮಾರು 60-65 ವರ್ಷಗಳು ಅಲ್ಲಿಂದಲೂ ಕೂಡ ಕೇವಲ ದಲಿತರದ ಒಂದು ವೋಟ್ ಬ್ಯಾಂಕ್ ಆಗಿ ಒಂದು ನೋಡ್ಕೊಂಡೇ ಬಂದರೂ ಕೂಡ ಎಲ್ಲ ಒಂದು ಕಡೆ 65 ವರ್ಷದಿಂದ ಅವ್ರನ್ನ ಮೇಲೆತ್ತ ಕೆಲಸಗಳು ಇಲ್ಲಿವರೆಗೂ ಮಾಡಿಲ್ಲ. ಈಗ ಅವರೇ ಹೇಳೋವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರೀತಿಯಾದ ಒಂದು ಎಲ್ಲ ಒಂದು ಕಡೆ ಜನರಿಗೂ ಕೂಡ ಒಂದ್ಸರಿ ಬೇಸರ ಆಗ್ತಾ ಇದೆ. ನಾಟ್ ಓನ್ಲಿ ದಲಿತ ಸಮುದಾಯ, ಇವತ್ತು ಬ್ಯಾಕ್ವರ್ಡ್ ಎಲ್ಲ ಒಂದು ಕಡೆ ಎಲ್ಲ ಸಮುದಾಯಗಳು ಕೂಡ ಅನಿಸ್ತಾ ಇದೆ ಕಾಂಗ್ರೆಸ್ಸಿಂದ ಈ ದೇಶಕ್ಕೆ ಒಂದು ಭದ್ರತೆನೇ ಇಲ್ಲ, ಒಂದು ಅಭಿವೃದ್ಧಿನೇ ಇಲ್ಲ. ಎಲ್ಲ ಒಂದು ಕಡೆ ಕೇವಲ ಅವರ ಅಧಿಕಾರಕ್ಕಾಗಿ ನಮ್ಮನ್ನು ಬಳಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ
ಈ ಮುಂದಿನ ದಿನದಲ್ಲಿ ಈ ಸರ್ಕಾರವನ್ನು ತರೆದೇ ವೇಸ್ಟ್ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ನಾನು ಹೇಳ್ತೀನಿ ಸರ್, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ 2028ಕ್ಕೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿಗೆ 180ಕ್ಕಿಂತ ಹೆಚ್ಚಿನ ಸೀಟ್ಗಳನ್ನ ಕೊಡೋದ್ರಲ್ಲಿ ಬರೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಕಾಂಗ್ರೆಸ್ನರ್ಗೂ ಕೂಡ ಇವತ್ತು ಭಯ ಸ್ಟಾರ್ಟ್ ಆಗಿದೆ. ಮುಂದೆ ಇದೇ ರೀತಿ ಹೋದ್ರೆ ನಮ್ಗೆ ಇರತಕ್ಕಂಥದ್ದು ಯಾವ ರೀತಿಯಾದ ಒಂದು ಘಟನೆಗಳು ಘಟಿಸ್ಬೋದು ಅಂತ ಹೇಳ್ಬಿಟ್ಟು ಈಗಲೇ ಅವ್ರಿಗೆ ಸ್ಟಾರ್ಟ್ ಆಗಿದೆ. ಅದು ಮುನ್ಸೂಚನೆ ಆಗಿ ಶಾಸಕರು ನಾವು ಹೇಳೋದು ಬೇಡ ಸರ್, ಅವ್ರು ಶಾಸಕರ ಹತ್ರ ಹೋಗಿ ಕೇಳಿ. ಇವತ್ತು ನಮ್ಗೆ ಅನುದಾನನೂ ಬರ್ತಾ ಇಲ್ಲ, ಅಭಿವೃದ್ಧಿನೂ ಮಾಡೋಕ್ಕಾಗ್ತಾ ಇಲ್ಲ, ಇತ್ಲಾಗಿ ಜನರು ನಾವು ಕಾನ್ಫಿಡೆನ್ಸ್ಗೆ ತೊಗೊಳಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಎಲ್ಲ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ. ನಿನ್ನೆ ಜಮೀರ್ ಅವರು ಹೇಳಿದ್ದಾರೆ ಸರ್, ನಾವು ಗ್ಯಾರಂಟಿಗೆ ಬಳಸಿರೋದ್ರಿಂದ ನಾವು ಅನುದಾನಗಳನ್ನ ಸಚಿವರ ಹತ್ರ ಕೇಳ್ತಾ ಇದ್ರೆ ಶಾಸಕರು ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಈ ಒಂದು ವಿವರಗಳು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಇತ್ತೀಚಿನ ದಿನದಲ್ಲಿ ಇಡೀ ದೇಶದಲ್ಲಿ ಸರ್ ಇರ್ತಕ್ಕಂಥದ್ದು 3-4 ಸ್ಟೇಟಲ್ಲಿ, ಯಾಕೆಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಂದ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಜನರು ಕಾಂಗ್ರೆಸ್ಸನ್ನು ದೂರ ಇಡ್ತಾ ಇದ್ದಾರೆ. ಏನೋ ಒಂದು ಕರ್ನಾಟಕದಲ್ಲಿ ಒಂದು ಎಲ್ಲೋ ಒಂದು ಬಿಜೆಪಿಯಿಂದ ಕೆಲವೊಂದು ಘಟನೆಗಳು ಈಗ 40 CM ಇನ್ನೊಂದು ಮತ್ತೊಂದು ಈ ರೀತಿಯ ಒಂದು ಅಪಪ್ರಚಾರಗಳು ನಡೀತಲ್ಲ, ಈ ಒಂದು ಇದರಿಂದ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಓಟ್ ಹಾಕೋದ್ ಬಿಟ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿರ್ತಕ್ಕಂಥದ್ದಲ್ಲ. ಮುಂದಿನ ದಿನದಲ್ಲಿ ಗೊತ್ತಾಗಿದೆ ಕಾಂಗ್ರೆಸ್ಸಿನ ಬಂಡವಾಳ ಖಂಡಿತವಾಗ್ಲೂ ಇದೇ ಜನ ಇವತ್ತೇನು 136 ಸೀಟ್ ಕೊಟ್ರಲ್ಲ ಸರ್, ಇವ್ರಿಗೆ 50 ಸೀಟ್ ಕೊಡಲ್ಲ. ಇದು ಬರ್ದಿಟ್ಕೊಳ್ಳಿ ಸರ್, ಇವತ್ತು ಹೇಳೋಗಿರ್ತೀನಿ ನಿಮ್ಮ ವಾಹಿನಿಯಲ್ಲಿ, ಖಂಡಿತವಾಗ್ಲೂ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್ ಸರ್, ಮುಂದಿನ ಸರ್ ಈಗ ಸಿದ್ದರಾಮಯ್ಯನವರು ಅಕಸ್ಮಾತ್ ಆಗಿ ಏನಾದ್ರೆ ಅಧಿಕಾರದಿಂದ ಕೆಳಗಿಳಿದ್ರೆ CM ಕುರ್ಚಿನ ಏನಾದ್ರು ಬಿಟ್ಕೊಟ್ರೆ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಮಂಕಾಗುತ್ತೆ ಅಂತ ಹೇಳಿ, ಶಕ್ತಿನೇ ಇಲ್ಲಂತಾಗ್ಬಿಡುತ್ತೆ. ಸಿದ್ದರಾಮಯ್ಯ, ನಾನು ಅದೇ ಹೇಳೋದು, ಸಿದ್ದರಾಮಯ್ಯನವರ ಫ್ಯೂಚರ್ ಹೇಳ್ತಾರೆ ನಾನು ಇವಾಗ, ಅವರು ರಾಷ್ಟ್ರ ಮಟ್ಟಕ್ಕೂ ಡಿಮ್ಯಾಂಡ್ ಇರುವಂತ ನಾಯಕ. ನಮಗೆ ಅಹಿಂದ ನಾಯಕ ಅಂತ ಕಾಂಗ್ರೆಸ್ ಯಾರನ್ನ ಗುರುಸ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಅಗೇನ್ ಅದು ಮಾನ್ಯ ಸಿದ್ದರಾಮಯ್ಯನವ್ರನ್ನೇ ಗುರುಸೋದು ನಾವು. ಹೌದು, ನಮಗೆ ಅವರ ಮಹತ್ವ ಕಾಂಗ್ರೆಸ್ ಹೈಕಮಾಂಡ್ಗೂ ಅರಿವಿದೆ, ಕನ್ನಡಿಗರ ಪ್ರತಿಯೊಬ್ಬ ಶಾಸಕರಿಗೂ ಅರಿವಿದೆ, ಪ್ರತಿಯೊಬ್ಬರಿಗೂ ಅರಿವಿದೆ. ಇದರಿಂದ ಮುಂಚಿತವಾಗಿ ನೀವು ಕೇಳ್ತಾ ಇದ್ರಿ ಇವರ ಬಿಜೆಪಿ ವಕ್ತಾರರ ಹತ್ರ, ದಲಿತರು ಮುನಿಸ್ಕೊಳ್ತಾರೆ, ಅಹಿಂದವರು ಮುನಿಸ್ಕೊಳ್ತಾರೆ ಅಂತ. ಅವರಿಗೆ ಗಮನಕ್ಕಿರಬೇಕಾಗಿರುವಂತಹದ್ದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ದಲಿತ ನಾಯಕರೇ, ಅವ್ರನ್ನ ಗುರುಸಿ ಆ ಜಾಗದಲ್ಲಿ ಕೂರಿಸಿದ್ದೀವಿ, ಅವರ ಸಾಮರ್ಥ್ಯ ಅವರ ಅನುಭವವನ್ನು ಬಳಸ್ಕೊಳ್ತಾ ಇದ್ದೀವಿ. ಎರಡನೇದಾಗಿ ಮಾನ್ಯ ಪರಮೇಶ್ವರ್ ಅವರು ದಲಿತ ಸಮುದಾಯದಿಂದ ಬಂದವ್ರನ್ನ 8 ವರ್ಷ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಸಹ 8 ವರ್ಷ ಅಧ್ಯಕ್ಷರಾಗಿದ್ದಂಥವರಲ್ಲ. ಸನ್ಮಾನ್ಯ ಪರಮೇಶ್ವರ್ ಅವರು 8 ವರ್ಷ ಈ ರಾಜ್ಯದ ಅಧ್ಯಕ್ಷರಾಗಿದ್ದಂಥವ್ರು. ಎರಡನೇದಾಗಿ ಏನೋ ಅಹಿಂದ ವರ್ಗ ಮತ್ತೆ ನಮ್ಮಿಂದ ಬೇಸತ್ತು ಇವರಿಗೆ ಹೋಗ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದಾರಲ್ಲ, ಅವರು ತಿಳ್ಕೋಬೇಕಾಗಿದ್ದು ಈ ಅಹಿಂದ ವರ್ಗ ಈ ದಲಿತ ಸಮುದಾಯದವರಿಗೆ ಅನುಕೂಲ ಮಾಡಲು, ಅವರ ಜೀವನ ಮಟ್ಟ ಸುಧಾರಿಸಲು, ಅವರ ಹಕ್ಕಿಗೋಸ್ಕರ ಹೋರಾಡೋದಕ್ಕೋಸ್ಕರ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಕ್ ಹೊರಟ್ವಿ. ಅವರ ಸ್ಥಿತಿಗತಿಗಳನ್ನು ನೀವು ಕೇಳಿಸ್ಕೊಳ್ಳಿ, ನೀವೇನು ದಲಿತರ ಬಗ್ಗೆ ಸಾಮಾಜಿಕ ಸಮೀಕ್ಷೆಗೆ ಮಾಹಿತಿಯನ್ನು ಕೊಡಬೇಡಿ, ಬಹಿಷ್ಕರಿಸಿ ಅಂತ ಹೇಳಿದ ಕಾಂಗ್ರೆಸ್ ಸಾಮಾಜಿಕ ಸಮೀಕ್ಷೆ ಅಹಿಂದ ವರ್ಗವಾಗ್ಲಿ ದಲಿತ ವರ್ಗವಾಗ್ಲಿ ಹೋಗುವ ಚಾನ್ಸೇ ಇಲ್ಲ. ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ಬಿಜೆಪಿ ಅಹಿಂದ ವಿರೋಧಿ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯಿಂದ ಇವರು ಆಡಿದ ಮಾತುಗಳಿಗೆ ಸ್ಪಷ್ಟವಾಗಿದೆ. ಆದ್ರಿಂದ 150 ಸೀಟ್ ಬರುತ್ತೆ ಅಂತ 2023ರಲ್ಲಿ ಯಡಿಯೂರಪ್ಪನವರು ಹೇಳಿದ್ರು, ನಮ್ದು 150 ಸೀಟು ಅಂತ. ಆದ್ರಿಂದ ಪುಸ್ತಕ ಈಗ ಗೊತ್ತಾಗಬೇಕಾಗಿರೋದು ಬಿಜೆಪಿ ಯಾವ ಬಿಜೆಪಿ, ಪ್ರಹ್ಲಾದ್ ಜೋಶಿ ಬಿಜೆಪಿ, BL ಸಂತೋಷ್ ಒಂದೇ ಬಿಜೆಪಿ, ಇವರೇನು ನಮ್ಮ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಹೇಳೋದು ನಾರಾಯಣ ಸ್ವಾಮಿ ಅವರು ಇವರು ಯಾವತ್ತಾದ್ರೂ ಒಂದು ದಿವಸ
ಪ್ರೆಸ್ ಮೀಟ್ ಮಾಡಿ ಈ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಈ ತರ ಏನ್ರಿ, ದೊಡ್ಡ ಸರ್ಕಾರ ರೇ, ಮಾಡ್ಲಿ. ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಚರ್ಚೆ ಆಗ್ತಾ ಇಲ್ಲ. ಸರ್ಕಾರ ವಿರೋಧ ಪಕ್ಷ ಇಲ್ಲ. ಬರೀ ರಾಜಕೀಯ. ಸೋಂಬೇರಿ ಸರ್ಕಾರ ರೇ. ಇವ್ರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸೋಂಬೇರಿ ಯಾರು ಸರ್ಕಾರ. ಹಿಂದೂ ಮುಸ್ಲಿಂ ಇದ್ರೆ ನಾಚಿಕೆ ಮಾತಾಡ್ತಾರೆ. ಆಗ್ಬೇಕು Yes. ಸರ್ಕಾರಕ್ಕೆ. ಸರ್, ಈಗ ಬೇರೆ ಏನು ಮಾತಾಡೋದು ನಾಚಿಕೆ BJP ಆಗ್ಬೇಕು ಹತ್ರ ಏನಿದೆ? ಸರ್ಕಾರಕ್ಕೆ. ಸರ್, ಈಗ ಹೊರಗೆಟ್ಟು ಖಾಲಿ ಕೊಡ ಬಿಜೆಪಿ. ಓಕೆ ಸರ್, ಈಗ ರಾಜಣ್ಣ ಅವರ ನಿವಾಸದಲ್ಲಿ 7ನೇ ತಾರೀಕು ಒಂದು ಏನೋ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದೇಶಗಳು ಏನು ಕೊಡ್ತಾ ಇದೆ? ರಾಜಣ್ಣ ಅವರು ಈಗಾಗಲೇ ಸಚಿವ ಸಂಪುಟದಿಂದ ವಜಾ ಆಗಿದ್ದಾರೆ. ಅವ್ರ ಮನೇಲಿ ಶಾಸಕರನ್ನ ಅಥವಾ ಸಚಿವರನ್ನ ಒಟ್ಟುಗೂಡ್ಕೊಂಡು ಊಟ ಮಾಡುವಂತ ಸಂದೇಶ, ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ. ಈಗ ಸಚಿವರನ್ನ ಶಾಸಕರನ್ನ ಒಗ್ಗೂಡಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಆ ದಿನ ತುಮಕೂರಿಗೆ ಬರ್ತಾರೆ, ನನ್ನ ಮನೇಲಿ ಊಟ ಮಾಡಿ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಅಷ್ಟು ದೊಡ್ಡ ಚರ್ಚೆ ಆಗ್ಬೇಕು? ಬ್ರೇಕ್ಫಾಸ್ಟ್ ಮಿಡ್ ನೈಟ್ ಮೀಟಿಂಗ್, ರಾಜಕೀಯ ವಿಷಯಗಳನ್ನ ಚರ್ಚೆ ಮಾಡಬಾರ್ದು ಅನ್ನೋ ರೂಲ್ಸ್ ಮುನಿಯವ್ರಿಗೆ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರು ಕಳೆದ ಬಾರಿ ಮಾಡಬಾರ್ದು ಅಂತ ಶಾಂತಿ ಒಂದರಲ್ಲಿ ಏನಿದೆ? ಸೇರಿದ್ರು. ಹೌದು. ನಾನು ಹೇಳುವಂತದ್ದು ಯಾಕೆ ಯಾಕೆ ಮಾಡಬಾರ್ದು? ಸೇರಿದ್ರು ಅನ್ನೋದು ಗೊತ್ತಿಲ್ಲ, ಅದರ ಮುನಿಯವ್ರಿಗೆ ಅಪರಾಧ ಅಷ್ಟೇನೆ. ಏನಿದೆ? ಜನರ ದಿಕ್ಕು ತಪ್ಪಿಸುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇಲ್ಲ. ನಮ್ದು ತುಂಬಾ ಸ್ಪಷ್ಟವಿದೆ. ಇಲಾಖಾವಾರದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿಗೆ ಎಲ್ಲಿ ಒಂದು ಎಳ್ಳಷ್ಟು ಕುಂಠಿತಗೊಳ್ಳಕ್ಕೆ ನಾವು ಬಿಡ್ತಾ ಇಲ್ಲ. ಎಲ್ಲೆಲ್ಲ ಅವರವರ ನಾಯಕರ ಬಗ್ಗೆ ಮಾತಾಡಿದ್ರು ಅಂದ್ರೆ ಅದು ಮಹಾ ಅಪರಾಧ ಅಲ್ಲ. ಯಾವಾಗ ಗೆರೆ ಎಳೆಯುತ್ತೆ ಹೈಕಮಾಂಡ್, ಅವತ್ತು ಎಲ್ಲರೂ ಮೌನವಾಗ್ತಾರೆ. ಅದು ಹಿಂದೆನೂ ಆಗಿದೆ. ಇವತ್ತು ರಾಜಣ್ಣನವರು ಮಾತಾಡಿರೋ ವಿಷಯಕ್ಕೆ ಇವತ್ತು ಮಂತ್ರಿಗಿರಿ ಕಳ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಪಾಠನೇ. ಅದು ಆದ್ರಿಂದ ಮಾತನಾಡುವ ಸ್ವತಂತ್ರ ಪ್ರತಿಯೊಬ್ಬ ಶಾಸಕರಿಗೂ ಇದೆ, ಪ್ರತಿಯೊಬ್ಬ ಮಂತ್ರಿಗೂ ಇದೆ. ಆದರೆ ಒಂದು ಲೈನ್ ಇದೆ ನಮ್ಮಲ್ಲಿ. ಆ ಲೈನ್ ದಾಟಿ ಹೋಗಕ್ಕೆ ಯಾರು ಸಹ ಪ್ರಯತ್ನ ಪಟ್ಟಿಲ್ಲ, ಪಡೋದು ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಡಿಸೆಂಬರ್ ಮೊದಲ ವಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 5 ವರ್ಷ ಅಧಿಕಾರಾವಧಿ ಮುಗಿಯಿತು, ಹಾಗಾಗಿ ಅದಕ್ಕೆ ರಾಜೀನಾಮೆ ಕೊಟ್ಟು 5 ವರ್ಷ ಸಿಎಂ ಪಟ್ಟಕ್ಕೆ ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ. 6 ವರ್ಷ ಮುಗಿತಾ ಇದೆ. ಹೌದು, ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಒಂದು ಮಾಡೆಲ್ ಸೆಟ್ ಇದೆ ನಮ್ಗೆ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ. ಯಾವುದೇ ಒಂದು ಹುದ್ದೆ ಅದು ಶಾಶ್ವತ ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಅಷ್ಟು ಪ್ರಬುದ್ಧರಿದ್ದಾರೆ ನಮ್ಮ ಎಲ್ಲಾ ನಾಯಕರುಗಳು. ಒಬ್ಬರಾದ ಮೇಲೆ ಒಬ್ರು ಬರಲೇಬೇಕು, ಅವರು ಅದನ್ನು ನಿಭಾಯಿಸಲೇಬೇಕು. ಹಾಗಿದ್ದಾಗ ಅಲ್ಲಿಗೆ ಸಮರ್ಥ ನಾಯಕರು ಇವ್ರು ರಾಜೀನಾಮೆ ಇಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ನನಗೆ ಸಾಕು ಅನ್ನುವಂಥದ್ದು ಮೊದಲೇ ಹೇಳಿದ್ದಾರೆ ಅವರು. ನನ್ನ ಅವಧಿ ಮುಗಿದಿದೆ ಅನ್ನುವಂಥದ್ದು. ಒಂದು ವೇಳೆ ಮುಗಿದ್ರೆ ಸಹಜವಾದ ಪ್ರಕ್ರಿಯೆ ಆರಂಭವಾಗತ್ತೆ. ಯಾರನ್ನ ಕೂರಿಸಬೇಕು, ಪಕ್ಷಕ್ಕೆ ಯಾವ ಸಂಘಟನಾ ಸಾಮರ್ಥ್ಯ ಯಾರಿಗಿದೆ, ಯಾರಿಗೆ ಜನಬಲ ಇದೆ, ಸಂಘಟನಾ ಚಾತುರ್ಯತೆ ಇದೆ, ಅವ್ರನ್ನ ತಂದು ಪಕ್ಷ ಖಂಡಿತವಾಗ್ಲೂ ಕೂರಿಸತ್ತೆ. ಎಸ್ ಸರ್, ಈಗ ಇನ್ನೊಂದು ಚರ್ಚೆ ನಡೀತಾ ಇರೋದು ಲಿಂಗಾಯತ ಸಮುದಾಯಕ್ಕೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಹೇಳಿ. ಹಾಗಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ ಅಂತೆ. ಈ ಕಡೆ ಡಿ ಕೆ ಶಿವಕುಮಾರ್ ಬೇಡ, ಈ ಕಡೆ ದಲಿತ ನಾಯಕರು ಬೇಡ, ಲಿಂಗಾಯತರ ಪಟ್ಟ ಕಟ್ಬಿಡೋಣ ಅಂತ ಹೇಳಿ. ಸರ್, ಕಾಂಗ್ರೆಸ್ನವರು ಯಾರಿಗನ ಸಿಎಂ ಮಾಡ್ಕೊಳ್ಳಿ, ನಮಗೆ ಬೇಕಾಗಿರೋದು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡುವಂತ ಮುಖ್ಯಮಂತ್ರಿ ಬೇಕು. ಇವತ್ತು ಬಂದಾಗ್ಲಿಂದ ಏನಂದ್ರೆ ಇದ್ರಲ್ಲೇ ತೂಗುಡಿಸ್ತಾ ಇದ್ದಾರೆ ಬಿಟ್ರೆ, ಇವತ್ತು ರಾಜ್ಯದ ಕಡೆ ಜನರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ, ಜನರ ಸಮಸ್ಯೆಗಳ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ನಾವ್ ಯಾಕೆ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ರಿಂದ ಇವತ್ತು ಮೊಂಡು ಸರ್ಕಾರ ಈ ರಾಜ್ಯದಲ್ಲಿ ಕೂತ್ಕೊಂಡಿದೆ. ನೀವೇನ ಹೇಳಿ ತಲೆನೇ ಕೆಡ್ಸ್ಕೊಳಲ್ಲ, ನೀವೇನಾದ್ರೂ ಹೋರಾಟ ಮಾಡಿ ತಲೆ ಕೆಡ್ಸ್ಕೊಂತ ಇಲ್ಲ. ಎಲ್ಲವೂ ಕೂಡ ಎಲ್ಲ ಒಂದ್ ಕಡೆ ನಮ್ಮಿಂದಲೇ ಎಲ್ಲ ನಾವು ಹೇಳ್ದಂಗೆ ನಡೀಬೇಕು ಅನ್ನೋದು ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಇವತ್ತು ಸರ್ ಬೆಂಗಳೂರಲ್ಲಿ 2.5 ವರ್ಷ ಆಯ್ತು ಸರ್, ಯಾವ ಅಭಿವೃದ್ಧಿ ಕೆಲಸ ಬಿಜೆಪಿ ನಗರ ಮಾಡ್ತಾ ಇದ್ದಾರೆ. ಜನರ ಪರವಾಗಿ ಒಂದು ಮನವಿ ಬಿಜೆಪಿ ನಿಮಗೆ ರಸ್ತೆ ಹೋಗ್ಬೇಕಾದ್ರೆ ನಾನು ಕೂಡ ಜನರ ಪರವಾಗಿ ವ್ಯವಸ್ಥೆ ಮಾಡ್ತಿದ್ರೆ ಕೊಡ್ತಾ ಇದ್ರಿ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಯಾಕೆ ಮಾಡ್ತಾ ಇಲ್ಲ? 2 ವರ್ಷ ರೀ, ನಾಚಿಕೆ ಆಗ್ಬೇಕು ನಿಮಗೆ. ಜನಸಾಮಾನ್ಯರ ಭಾವನೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಜನರಿಗೆ ಮಾಡಿದ್ರೆ ಜನರು ಕಾಣಿಸ್ತಾ ಇತ್ತು. ಅರ್ಥ ಆಯ್ತಾ? ವಿರೋಧ ಪಕ್ಷವನ್ನ ಸ್ಯಾಡೋ ನಾಯಕರನ್ನ ಸ್ಯಾಡೋ ಸಿಎಂ ಅಂತ ಹೇಳ್ತೀವಿ. ಪರಿಷತ್ನ ವಿರೋಧ ಪಕ್ಷದ ನಾಯಕರಿದ್ದಾರೆ, ಇವರು ಇದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ. ನಾನು ಇವ್ರ ಹತ್ರ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಕೆಲಸಕ್ಕೆ ಬಾರದ ವಿಷಯಗಳನ್ನು ಚರ್ಚೆ ಮಾಡೋದಕ್ಕಿಂತ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನಮ್ಮ ಸಚಿವರೊಂದಿಗೆ ಚರ್ಚೆಗೆ ತಾವು ಬನ್ನಿ. ನಾವು ಇಲಾಖಾವಾರು ಮಾಡಿರೋ ನೀವು ಸರ್ಕಾರ ಹಿಂದೂ ಮುಸ್ಲಿಂ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಅಷ್ಟಿಲ್ಲ, ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಂತೆ. ನಮ್ಗೆ ಇವತ್ತು
ರಾಜ್ಯದಲ್ಲಿ ಇರ್ತಕ್ಕಂಥ ಇದು. ಇವತ್ತು ಜನರು ಕೊಟ್ಟಿರೋ ಅಧಿಕಾರ, ಇವ್ರ ಮನೆ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಬಿಜೆಪಿ ಭಾವನೆ ಜನರ ಮಧ್ಯೆ ಇದ್ದಿರೋ ಗೊತ್ತಾಗ್ತದೆ. ಜನರ ಭಾವನೆನ ನಮ್ಮ ಭಾವನೆ ಅಂತ ಗೊತ್ತಾಗ್ತದೆ. ಅಧಿಕಾರ ಕೊಟ್ಟ ಮೇಲೆ ಜನರಿಂದ ದೂರ ಆಗ್ಬಿಟ್ಟವ್ರೆ ಈ ಸರ್ಕಾರ. ಅದು ಸಮಸ್ಯೆ ಇರ್ತಕ್ಕಂಥದ್ದು. ಓಕೆ ಥ್ಯಾಂಕ್ ಯು ಮುಂದೂರು ಸರ್, ಭಾಗಿಯಾಗಿದೆ. ಥ್ಯಾಂಕ್ ಯು ಗೋವಿಂದರಾವ್ ಸರ್. ನೋಡ್ತಾ ಇದ್ದೀವಿ, ಈಗ ನವೆಂಬರ್ ಕ್ರಾಂತಿ ಖಂಡಿತವಾಗ್ಲೂ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ದಿನಗಣನೆ ಕೂಡ ಶುರುವಾಗ್ತಾ ಇದೆ. ಬಿಹಾರ ಚುನಾವಣೆಯ ರಿಸಲ್ಟ್ ಆದಮೇಲೆ ನಮಗೊಂದು ರೀತಿ ಲೆಕ್ಕಾಚಾರ ಏನು ಅನ್ನೋದು ಪಕ್ಕ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಅದೇನೇ ಇರಲಿ, ರಾಜ್ಯದ ಅಭಿವೃದ್ಧಿ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಅದು ಜಾಸ್ತಿ ಆಗ್ತಾ ಇದೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೆಲ್ಲದಕ್ಕೂ ಕೂಡ ತೆರೆ ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ. ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಸ್ವತಃ ಕಾಂಗ್ರೆಸ್ ನಾಯಕರಾಗಿದೆ. ಕಾದ್ ನೋಡೋಣ, ನವೆಂಬರ್ ಕ್ರಾಂತಿ ನಿಜಕ್ಕೂ ನಡೆಯುತ್ತಾ ಅಥವಾ ಕೇವಲ ಇದು ಭ್ರಾಂತಿಯಾಗಿ ಉಳಿಯುತ್ತಾ ಅಂತ. ಇದೇ ಇವತ್ತಿನ ಅಖಾಡ. ನೋಡ್ತಾರೆ TV5, ವಾಸ್ತವದ ಪ್ರತಿರೂಪ.